ಏನ್ ಹೇಳ್ತಿದೀಯೋ? ಅಯ್ಯೋ ಅಜ್ಜಿ, ಇಷ್ಟೆಲ್ಲ ಪುಸ್ತಕ ಓದ್ತೀರ, ಇವಾಗ ಏನ್ ನಡೀತಿದೆ, ಮುಂದೇನಾಗತ್ತೆ ಅನ್ನೋದು ಸ್ವಲ್ಪನೂ ಅಂದಾಜು ಮಾಡಕ್ಕಾಗಲ್ವಾ? ಪುಸ್ತಕ ಓದಿದ್ರೆ ಭವಿಷ್ಯ ಚೆನ್ನಾಗಾಗುತ್ತೆ, ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ದಡ್ಡ. ಆಯ್ತು, ಆದ್ರೆ ನೀವು ಇನ್ನೂ ಪುಸ್ತಕ ಓದ್ತಾ ಪೇಜ್ ತಿರ್ಗಿಸ್ತಾ ಕೂತ್ಕೊಂಡ್ರಿ, ಅಲ್ಲಿ ಲೀಲಾ ಮೇಡಮ್ ಅವ್ರ ಲೈಫ್ ಬುಕ್ ನ ಇನ್ಯಾರೋ ಬಂದು ಅವನಿಗೆ ಬೇಕಾದಾಗೆ ಕೊನೆ ಪೇಜ್ ಬಿಡದೇನೆ ಬರೀತಾ ಇರ್ತಾರೆ. ಅಂದ್ರೆ ಏನೋ ನಿನ್ ಮಾತಿನ ಅರ್ಥ? ಅಂದ್ರೆ ಲೀಲಾ ಮೇಡಮ್ ಅವ್ರ ಅಮ್ಮ ನಂತರ ಮೇಡಮ್ ಕರ್ಸಿದ್ದಾರೆ, ಅವ್ರೇನಾದ್ರೂ ಒಪ್ಪಿ ಲೀಲಾ ಮೇಡಮ್ ನ ಫಾರಿನ್ ಕಳಿಸ್ಬಿಟ್ರೆ ಎಲ್ಲ ಗೋವಿಂದ. ಅದ್ ಹೇಗೋ ಲೀಲಾನ್ ಫಾರಿನ್ ಕಳಿಸ್ಬಿಡ್ತಾರೆ, ನಾವೆಲ್ಲ ಇಲ್ವಾ ಮನೇಲಿ? ಇದೇ ಅಜ್ಜಿ, ಇದೇ ಫೋರ್ಸ್ ಅಲ್ಲಿ ಬನ್ನಿ, ಕೌಸಲ್ಯ ಅವರಿಗೆ ಬೆಂಡೆತ್ತಿ ಬ್ರೇಕ್ ಹಾಕಿ ಇನ್ ಮೇಲೆ ಅವ್ರು ನಮ್ ಲೀಲಾ ಮೇಡಮ್ ಅವ್ರ ಲೈಫ್ ಅಲ್ಲಿ ತಲೆ ಹಾಕ್ಬಾರ್ದು, ಆ ತರ ಮಾಡಿ. ಇಲ್ಲಿವರೆಗೂ ಹಸು ತರ ಇದ್ದ ನೀವು ಇನ್ಮೇಲೆ ಗೂಳಿ ತರ ಬಂದು ಅವ್ರಿಗೆ ಪಾಠ ಕಲಿಸಿ ಅಜ್ಜಿ, ಪಾಠ ಕಲಿಸಿ. ನನ್ನ ಸೊಸೆನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ನಾನು. ಯಾಕೋ ಈ ಕೌಸಲ್ಯದ ಅತಿಯಾಗೋಯ್ತು. ಇವತ್ತೆರಡರಲ್ಲಿ ಒಂದ್ ತೀರ್ಮಾನ ಆಗ್ಲೇಬೇಕು. ದಾರಿ ಬಿಡು ನೀನು. ದುರ್ಗಾ, ಮಗಳ ಜೀವನ ಚೆನ್ನಾಗಿರುತ್ತೆ ಅಂದ್ರೆ ಯಾವ ತಾಯಿ ತಾನೇ ಬೇಡ ಅಂತಾರೆ. ಏನ್ ಹೇಳ್ತೀರಾ ಕೌಸಲ್ಯ ಅವರೇ? ಮತ್ತೆ ಆದ್ರೆ ನೀವು ಅವಳನ್ನ ಎಲ್ಲೆಲ್ಲಿಗೋ ಕಳಿಸ್ಬೇಡಿ, ಫಾರಿನ್ಗೆ ಕಳಿಸ್ಬೇಕು, ಆಯ್ತಾ? ಎಲ್ಲೆಲ್ಲೋ ಕಳ್ಸಲ್ಲ ಆಂಟಿ. ಲೀಲಾ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಎಷ್ಟು ಆಸೆ ಇದೆಯೋ ಅದಕ್ಕಿಂತ ಹೆಚ್ಚು ಆಸೆ ನನಗಿದೆ. ಅವಳು ತುಂಬಾ ಒಳ್ಳೆಯವಳು, ಅವಳು ಎಲ್ಲಿದ್ರೂ ಚೆನ್ನಾಗಿರ್ತಾಳೆ. ಒಟ್ನಲ್ಲಿ ನೀವು ಒಪ್ಕೊಂಡ್ರಲ್ಲ, ಅದೇ ನನ್ಗೊಂದು ದೊಡ್ಡ ಸಮಾಧಾನ, ದೊಡ್ಡ ಜವಾಬ್ದಾರಿ ಹೇಳ್ದಂಗಾಯ್ತು. ಅಯ್ಯೋ, ಪೂರ್ತಿನೇ ಇಳಿಸೋಣ ಬಿಡಮ್ಮ, ನಾನಿದ್ದೀನಿ ಹೊರೆ ಹೊರೋದಕ್ಕೆ. ಹೌದು, ಅದೇ ಕೌಸಲ್ಯ ಅವ್ರು ತುಂಬಾ ಎಕ್ಸೈಟೆಡ್ ಆಗೇ ಇದ್ದಾರೆ. ಇನ್ನೇನಿದ್ರು ಇವ್ರ ಹಸ್ಬೆಂಡ್ ಹತ್ರ ಮಾತಾಡಿ ಪರ್ಮಿಷನ್ ತಗೊಳ್ಳೋದಷ್ಟೇ ಬಾಕಿ. ಅಯ್ಯಯ್ಯೋ, ಅಪ್ಪಾಜಿ ಒಪ್ತೆ ಹೋದ್ರೆ ಮೊದ್ಲೇ ಲೀಲಾ ಕಂಡ್ರೆ ಅವ್ರಿಗೆ ತುಂಬಾ ಪ್ರೀತಿ. ನೀನ್ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ. ನನ್ ಗಂಡ ನನ್ ಮುಂದೆ ಇಲಿ ಮರಿ ಇದ್ದ ಹಾಗೆ, ಒಪ್ಲೇಬೇಕು. ನಾನ್ ಏನೆಲ್ಲ ಎಡವಟ್ ಮಾಡಿ ಅವ್ರನ್ನ ಒಪ್ಸಿದೀನಿ ಅಂತದ್ರಲ್ಲಿ ಇದು ಅವ್ರ ಮಗಳ ಭವಿಷ್ಯದ ಪ್ರಶ್ನೆ. ಒಪ್ಲಿಲ್ಲ ಅನ್ಕೋ, ಒಂದ್ ಕ್ಯಾನ್ ಸೀಮೆಣ್ಣೆನ ಮೈ ಮೇಲೆ ಸುರ್ಕೊಂಡು ಕೈಯಲ್ಲಿ ಬೆಂಕಿ ಕಡ್ಡಿ ಇಟ್ಕೊಂಡ್ರೆ ಒಪ್ತಾರೆ, ನೋಡ್ತಿರು. ಆಂಟಿ, ನೀವು ಕೂಡ ಸೇಮ್ ನಿಮ್ಮ ಮಗಳ ಹಾಗೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಒಟ್ನಲ್ಲಿ ನೀವು ಮನೆಯವರೆಲ್ಲ ಒಪ್ಕೊಂಡ್ಬಿಟ್ರೆ ನನಗೆ ತುಂಬಾ ಸಮಾಧಾನ ಆಗುತ್ತೆ. ಸರಿಮ್ಮ, ನಾನಿನ್ ಬರ್ತೀನಿ. ದುರ್ಗಾಂಬ, ಟಚ್ಚಲ್ಲಿರು. ಅಯ್ಯೋ ಕೌಸಲ್ಯ ಅವರೇ, ನಮ್ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ವಿಶ್ವಾಸ. ಖಂಡಿತ ನಾವು ಟಚ್ಚಲ್ಲಿ ಇರೋಣ. ಸರಿ, ನಾನಿನ್ ಬರ್ತೀನಿ. ಆಂಟಿ, ಅಪ್ಪಾಜಿ ರೇವತಿನ ಕೇಳ್ದೆ ಅಂತ ಹೇಳಿ ಅಪ್ಪಾಜಿ ಒಪ್ಪದ್ಮೇಲೆ ಕಾಲ್ ಮಾಡಿ. ಗುಡ್ ನ್ಯೂಸ್ ಇದಲ್ಲ ಸರು, ದೊಡ್ಡ ನ್ಯೂಸ್ ಒಂದು ಬರೋದು ಬಾಕಿ ಇದೆ. ದೊಡ್ಡ ನ್ಯೂಸಾ? ಏನಕ್ಕ ಅದು ದೊಡ್ಡ ನ್ಯೂಸು? ಲೀಲಾ ಮನೆಯಿಂದ ಹೊರಗಡೆ ಕಾಲಿಡ್ತಿದ್ದಾಗೆ ಗುಡ್ ನ್ಯೂಸು ದೊಡ್ಡ ನ್ಯೂಸ್ ಆಗುತ್ತೆ. ಅವಳು ನನ್ನ ಅಭಿ ಮೇಲೆ ಕಣ್ಣು ಹಾಕ್ತೆ ಹೋಗಿದ್ದಿದ್ರೆ ಅವಳಿಗೆ ಏನೇನ್ ಬೇಕೋ ಎಲ್ಲಾನು ನಾನೇ ಮುಂದೆ ನಿಂತು ಮಾಡ್ಕೊಡ್ತಿದ್ದೆ. ಅವಳು ನನ್ನ ಜೊತೆಲೇ ಇದ್ಕೊಂಡು ನನ್ನ ಅಭಿನ ಪಡ್ಕೊಳ್ಳೋ ಮನ್ಸು ಮಾಡಿದ್ಲು. ಅಲ್ಲೇ ಅವಳು ಎಡವಟ್ ಮಾಡಿದ್ದು. ಆದ್ರೆ ನಾನು ಹೇಗೆ ಬಿಟ್ಕೊಡಕ್ಕಾಗತ್ತೆ? ಅದಕ್ಕೆ ಇದೆಲ್ಲ ಮಾಡಿದೆ. ನೋಡು ದುರ್ಗಾ, ಲೀಲಾ ಎಲ್ಲಿದ್ರೂ ಚೆನ್ನಾಗಿರ್ಬೇಕು. ಅವಳು ಎಲ್ಲಿರ್ತಾಳೋ ಅಲ್ಲಿ ಅವಳಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮುಂದೆ ನಿಂತ್ಕೊಂಡು ನೀನೇ ಮಾಡ್ಕೊಡ್ಬೇಕು. ಅದ್ರ ಜವಾಬ್ದಾರಿ ನಿಂದು. ಆಯ್ತು, ಅದೇ ನಮಗೂ ಅವಳ ಮೇಲೆ ಪರ್ಸನಲ್ ಆಗಿ ಏನೂ ಇಲ್ಲ. ಏಜೆ ಮೇಲೆ ಅವಳು ಕಣ್ಣು ಹಾಕಿದಾಳೆ ಅನ್ನೋ ಒಂದ್ ವಿಷಯ ಬಿಟ್ರೆ ಅವಳು ಒಳ್ಳೆ ಹುಡುಗಿನೇ. ಹೌದು, ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಿದೆ. ಇನ್ನು ಅಭಿ ಲೈಫಿಂದ ಲೀಲಾನ ದೂರ ಮಾಡೋದಷ್ಟೇ ಬಾಕಿ ಉಳ್ಕೊಂಡಿರೋದು. ಅದು ಸಹ ಇನ್ ಸ್ವಲ್ಪ ದಿನದಲ್ಲೇ ಆಗೋಗುತ್ತೆ. ಸ್ಮೂತ್ ಆಗಿ ಎಲ್ಲಾನು ಮುಗಿಯತ್ತೆ. ನಾವೇನ್ ಅನ್ಕೊಂಡಿದೀವೋ ಅದೆಲ್ಲ ಆಗತ್ತೆ. ಅಯ್ಯ, ನಿನಗೇನೇ ಆಗಿದೆ?
ರಾಮ್ ಹೇಳಿದ್ ಹಾಗಲ್ವೇ, ಅವನ್ ಹೇಳಿದ್ದು ಇಷ್ಟೇ. ಅಮ್ಮ ಅಜ್ಜಿ ಸಾಕು, ನನ್ಗೆ ಈ ವಿಷಯದ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ಅಯ್ಯ, ನಾ ಹೇಳ ಸ್ವಲ್ಪ ಕೇಳೆ. ಹೇಳಕ್ಕೆ ಕೇಳಕ್ಕೆ ಏನು ಇಲ್ಲ ಅಜ್ಜಿ, ನನ್ನ ಕಳಿಸ್ತಿದಾರ ತಾನೆ, ನಾನು ಹೋಗ್ತೀನಿ ಬಿಡಿ. ಇನ್ಮೇಲಿಂದ ನಿಮ್ಗೆ ಟೈಮ್ ಸರಿಯಾಗಿ ಮಾತ್ರೆ ಕೊಡಕ್ಕೆ, ಫ್ರೂಟ್ಸ್ ಕಟ್ ಮಾಡ್ಕೊಡಕ್ಕೆ, ನಿಮ್ ಜೊತೆ ಗಂಟೆ ಕಟ್ಟ ಕುತ್ಕೊಂಡು ಹರಟೆ ಹೊಡೆಯೋಕೆ ಯಾರು ಇರಲ್ಲ. ಲೀಲಾ ಫಾರಿನ್ಗೆ ಹೋಗ್ತಾ ಇದ್ದಾಳೆ, ಲೀಲಾ ಹೋಗ್ತಾ ಇದ್ದಾಳೆ. ಇನ್ಮೇಲಿಂದ ನಾನಿಲ್ಲ ಅಂತ ಹತ್ಕೊಂಡ್ ಕೂತ್ರು ಯಾರು ಬರಲ್ಲ. ಲೀಲಾ, ನಿನ್ಗೇನಾಗಿದೆ? ಒಂದ್ ನಿಮಿಷ ತಾಳ್ಮೆಯಿಂದ ನನ್ ಮಾತು ಕೇಳು. ಬಿಡಿ ಅಜ್ಜಿ, ನಾನ್ ಯಾಕೆ ನಿಮ್ ಮಾತು ಕೇಳ್ಬೇಕು? ಇವಾಗ ಕೇಳಿದ್ರೆ ಮುಂದಕ್ಕೂ ಕೇಳ್ಬೇಕನ್ಸುತ್ತೆ. ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ, ಅಲ್ಲೇ ನನ್ನ ಲೈಫ್ ನ ಸೆಟಲ್ ಮಾಡ್ಕೋತೀನಿ. ಏ ಲೀಲಾ, ರಾಮ್ ನಿನ್ನನ್ ಕಳಿಸ್ತಿಲ್. ಸ್ಟಾಪ್ ಇಟ್ ಅಜ್ಜಿ, ನಂಗೆ ಈ ವಿಷಯದ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ. ಪಾಸ್ಪೋರ್ಟ್ ಬರ್ಲಿ, ನಾನು ಎಲ್ಲರಿಂದ ದೂರ ಹೊಟ್ಟೋಗ್ತೀನಿ. ಈ ಲೀಲನ್ ನೆನ್ಪಾದ್ರೆ ಫೋನ್ ಮಾಡಿ. ನಾನು ಆಕ್ಟಿಂಗ್ ಕ್ಲಾಸ್ ಅಲ್ಲಿ ಇದ್ರೆ ಫೋನ್ ಎಲ್ಲ ರಿಸೀವ್ ಮಾಡಕ್ ಆಗಲ್ಲ. ರೂಮ್ಗೋ ಪಿಜಿಗೋ ಹೋಗಿ ಕಾಲ್ ಮಾಡ್ತೀನಿ. ಬಾಯ್. ನೆನ್ಪಿರ್ಲಿ, ಈ ವಿಷಯದ ಬಗ್ಗೆ ಅವ್ರ ಹತ್ರ ಮತ್ತೆ ಮಾತಾಡಕ್ ಹೋಗ್ಬೇಡಿ. ಇದು ನನ್ನ ಲೈಫ್ ಪ್ರಶ್ನೆ. ಈಗ ಕಾಲ ತುಂಬಾ ಮುಂದಕ್ಕೆ ಹೋಗಿದೆ. ನಿನ್ನನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ನಾವು ಅದೆಷ್ಟು ಪ್ರಯತ್ನ ಪಟ್ವಿ, ಆದ್ರೆ ಅದ್ಯಾವುದು ಸಕ್ಸಸ್ ಆಗ್ಲಿಲ್ಲ. ಕಾರಣ ಏಜೆ ಅಡ್ಡ ಬರ್ತಾ ಇದ್ರು. ಪ್ರತಿ ಹೆಜ್ಜೆಲೂ ನಿನಗೆ ಕಾವಲಾಗಿದ್ದ ಏಜೆ ಬಂದು ನೀನ್ ಈ ಮನೆಯಿಂದ ಹೋಗ್ಬೇಕು, ಹೋಗು ಅಂತ ಹೇಳಿದಾಗ ನಿನ್ ಮನ್ಸಿಗೆ ಅದ್ ಎಷ್ಟು ನೋವಾಯ್ತು ನನಗೆ ಅರ್ಥ ಆಗುತ್ತೆ ಲೀಲಾ. ಐ ಕ್ಯಾನ್ ಫೀಲ್ ಯೋರ್ ಪೇನ್. ನೀನ್ ಅನ್ಕೊಂಡಿರ್ಲಿಲ್ಲ ಅಲ್ವಾ ಏಜೇನೆ ಬಂದು ನಿನ್ನ ಮನೆಯಿಂದ ಹೊರಗೆ ಹೋಗಕ್ ಹೇಳ್ತಾರೆ ಅಂತ? ಏಜೆ ನನ್ನ ಗಂಡ ನನ್ನನ್ನ ಈ ಮನೆಯಿಂದ ಆಗ್ಲಿ ಅವ್ರ ಲೈಫ್ ಇಂದಾಗ್ಲಿ ಹೊರಗೆ ಹೋಗಕ್ ಹೇಳಕ್ ಸಾಧ್ಯನೇ ಇಲ್ಲ ಅಂತ ಅದೆಷ್ಟು ಕಾನ್ಫಿಡೆನ್ಸ್ ಅಲ್ಲಿದ್ದೆ. ಈಗೇನಾಯ್ತು? ಯಾರು ನಿನ್ನ ಬೆನ್ ಹಿಂದೆ ನಿಂತು ನಿನ್ನ ಕಾಪಾಡ್ಬೇಕಾಗಿತ್ತೋ ಅವರೇ ಇವತ್ತು ನಿನ್ನ ಕುತ್ತಿಗೆ ಹಿಡಿದು ಈ ಮನೆಯಿಂದ ಆಚೆ ಹಾಕ್ತಿದ್ದಾರೆ. ವಾ ವಾ ವಾ, ನಿನ್ನನ್ನ ಉಳಿಸ್ಕೋಬೇಕಾದವರೇ ಈ ಮನೆಯಿಂದ ನಿನ್ನ ಹೆಸರನ್ನ ಅಳ್ಸಕ್ ಹೊರಟಿದ್ದಾರೆ. ಇದು ಬೇಕಾಗಿದ್ದಿದ್ದು. ಈಗ ಆಗ್ತಿದ್ಯಲ್ಲ ಖುಷಿ, ಅದನ್ನ ಹೇಳಕ್ಕಾಗಲ್ಲ, ಅನುಭವಿಸ್ಬೇಕಷ್ಟೆ. ನಿನಗೆ ಈ ಗತಿ ಬರ್ಬಾರ್ದಿತ್ತು ಲೀಲಾ. ಅಯ್ಯೋ, ಅವ್ರು ನನ್ನನ್ನ ಹೇಗ್ ತಾನೇ ಹೊರಗೆ ಕಳ್ಸಕ್ ಸಾಧ್ಯ, ನನ್ನನ್ನು ಹೇಗ್ ದೂರ ಮಾಡಕ್ ಸಾಧ್ಯ ಅಂತ ಈಗ್ಲೂ ಯೋಚನೆ ಮಾಡ್ತಾ ಕೂತಿದ್ಯಲ್ಲ. ಬರೀ ಯೋಚನೆ ಮಾಡ್ಬೋದಷ್ಟೆ, ಏಜೆ ಹತ್ರ ಹೋಗಿ ಹೇಳಕ್ಕಾಗಲ್ಲ. ಏನು ಆಗತ್ತಾ? ಹೋಗಲ್ಲ ಅಂತ ಹೇಳ್ಬಿಡ್ತೀಯಾ? ಹೇಳಲ್ಲ. ಯಾಕೆ ಹೇಳ್ಬೇಕು ಅಂತ? ಇಲ್ಲಿ ಕೂತಿದಾರೆ ನೋಡಿ, ಬೇಜಾರು ಮಾಡ್ಕೊಂಡು. ಲೀಲಾ ಅವರೇ, ಇದು ಸರಿನಾ? ಪ್ರಮೋದ್, ಸರಿನಾ ಅಂತ ಕೇಳಿದ್ರೆ ಅವ್ರು ಇನ್ನೇನು ಹೇಳ್ತಾರೆ? ಸರಿ ಅಂತಾನೆ ಹೇಳ್ತಾರೆ. ಲೀಲಾ ಅವರೇ, ಈಗ ಚಿಕ್ಕ ಮಕ್ಳ ಥರ ಹಠ ಮಾಡ್ಕೊಂಡು ಊಟ ಬಿಟ್ಟು ಕೂತಿದ್ದೀರಲ್ಲ, ನಿಮ್ಗೆ ಏನು ಅಂತ ಹೇಳೋಣ ಹೇಳಿ? ಏನ್ ಹೇಳೋದು? ಏನಾರು ಹೇಳಿದ್ರೆ ನೀವು ನಮ್ಮ ಹಾಗೆ ಊಟ ಬಿಟ್ಟು ಹಸ್ಕೊಂಡಿರಿ ಅಂತಾರೆ. ನೀವ್ 3 ಜನ ಊಟ ಮಾಡಿಲ್ವಾ? ಮನೇಲೊಬ್ರು ಊಟ ಮಾಡಿಲ್ಲ ಅಂದ್ರೆ ನಮಗೆ ಊಟ ಮಾಡಕ್ಕೆ ಹೇಗೆ ಮನ್ಸು ಬರುತ್ತೆ? ಪ್ರಮೋದ್, ಅಜ್ಜಿ ಮಾತಾಡೋ ತರ ಮಾತಾಡ್ಬೇಡಿ. ನನಗ್ ಹಸ್ವಿಲ್ಲ, ನೀವೆಲ್ಲರೂ ಹೋಗಿ ಊಟ ಮಾಡಿ. ಹೌದಾ? ಹಾಗಿದ್ರೆ ನಮಗೂ ಹಶ್ವಿಲ್ಲ. ಅಲ್ಲ ಲೀಲಾ ಅವರೇ, ನಮ್ಮ ಮನೇಲಿ ಯಾರಾದರೂ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಊಟ ಬಿಟ್ಟಿದ್ರೆ ನೀವು ಸುಮ್ಮನಿರ್ತಿದ್ರ ಹೇಳಿ? ಇಲ್ಲ ತಾನೇ? ಅದ್ ಹೇಗ್ ಸುಮ್ನೆ ಇರ್ತಾರೆ? ಬೈದಾದ್ರೂ ಊಟ ಮಾಡಿಸ್ತಾರೆ. ಯಾಕೆ? ನನಗ್ ಮಾಡ್ಸಿಲ್ವಾ? ಪ್ರಮೋದಿಗ್ ಮಾಡ್ಸಿಲ್ವಾ? ಅಜ್ಜಿಗ್ ಮಾಡ್ಸಿಲ್ವಾ? ಈಗ ಯಾಕದು? ಅದನ್ನೆಲ್ಲ ಬಿಡಿ. ಈಗೇನು ಅಪ್ಪ ನಿಮ್ಮನ್ನ ಹೊರಗೋಗಿ ಅಂತ ಹೇಳಿದಕ್ಕಲ್ವಾ ನಿಮ್ಗೆ ಇಷ್ಟು ಬೇಜಾರಾಗಿರೋದು? ನಾವು ಅಪ್ಪನ ಹತ್ರ ಮಾತಾಡ್ತೀವಿ. ಪ್ರಮೋದ್, ನಾನು ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡಿಲ್ಲ. ಅವ್ರಿಗೆ ನಾನು ಬೇಡ ಅಂತ ಅನ್ಸಿ
ನನ್ನ ಹೊರಗಡೆ ಕಳಿಸ್ತಾ ಇರ್ಬೋದು. ಇದಕ್ಕೆಲ್ಲ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನನ್ನ ಗಂಡ ನನಗೆ ಸ್ಮಶಾನಕ್ಕೆ ಹೋಗು ಅಂತ ಹೇಳಿದ್ರು ನಾನು ಹೋಗ್ತೀನಿ. ಮುಚ್ಚು ಬಾಯ್. ಏನು ಒಳ್ಳೆ ದೊಡ್ಡ ಹೆಂಗಸ್ತಾರ ಮಾತಾಡ್ತಿದ್ಯಾ? ಅಷ್ಟನೇ ಬಾಯ್ ಬಂದ್ಬಿಡ್ತಾ ನಿಂಗೆ? ಸ್ಮಶಾನಕ್ಕೆ ಹೋಗ್ತಾಳತ್ತೆ, ಸ್ಮಶಾನಕ್ಕೆ. ನೀನ್ ಹೋಗ್ತೇನೆ ಅಂತಂದ್ರೆ ನಾವೆಲ್ಲ ಬಿಟ್ಬಿಡ್ತೀವ? ಬಿಡ್ತು ಅನ್ನೋ ಅನ್ನೆ. ಬಿಡ್ತು. ಹಾಗ್ ಬಾ ದಾರಿಗೆ. ತುಂಬಿದ ಮನೇಲಿ ಅನಿಷ್ಟದ ಮಾತೆಲ್ಲ ಆಡ್ತಾಳೆ. ನೀನ್ ಹೋಗ್ತೇನೆ ಅಂತಂದ್ರೆ ನಾವೆಲ್ಲ ಬಿಟ್ಬಿಡ್ತೀವ? ಸರಿ ನಡಿ, ನಿಂಗೆ ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಅಲ್ಲಿಗೆ ನಾವು ಬರ್ತೀವಿ. ಅಜ್ಜಿ, ನೀವು ಸುಮ್ಮನೆ ಈ ವಿಷಯನ ದೊಡ್ಡದ್ ಮಾಡ್ತಾ ಇದ್ದೀರಾ. ನಾವಲ್ಲ ಅತ್ತೆ, ನೀವು. ಈಗೇನು ಊಟ ಮಾಡ್ತೀರಾ ಅಥವಾ ನಾವೆಲ್ಲ ಹಸ್ಕೊಂಡಿರೋಣ? ಅವಳೆಲ್ಲ ನಮ್ಮ ಮಾತೆಲ್ಲ ಕೇಳ್ತಾಳೆ. ಅವಳ ಮನಸ್ಸು ಕರ್ಗಿದ್ರೆ ಮಾತ್ರ ಬರ್ತಾಳೆ, ಇಲ್ದೆ ಹೋದ್ರೆ ನಮ್ಮನ್ನೆಲ್ಲ ಹಸುವನ್ನೆಲ್ಲ ಕೆಡುತ್ತಾಳೆ. ಬಿಡು, ಅವಳು ಬರೋ ತನಕ ನಾವು ಯಾರು ಹೋಗೋದ್ ಬೇಡ, ನಾವೆಲ್ಲ ಇಲ್ಲೇ ಇರೋಣ. ನಾನು ಊಟಕ್ಕೆ ಬರ್ತೀನಿ. Okay. Thanks for the details, John. Anyway, I'll think over this discussion and get back to you. Okay, thank you, John. ಸಾರಿ, ಮೀಟಿಂಗ್ ಅಲ್ಲಿ ಇದ್ದೀರಾ? ಆಮೇಲೆ ಬರ್ತೀನಿ ಸರ್. ನೀನೇ ಡಿಸೈಡ್ ಮಾಡ್ಕೊಂಡು ಹೋಗ್ತೀಯ ಅಥವಾ ನಾನು ಹೇಳೋದಕ್ಕೆ ಕಾಯ್ತೀವ? ಸಾರಿ ಬಾಸ್, ಮೀಟಿಂಗ್ ಮುಗಿತಾ? ನಂಗೆ ಗೊತ್ತೇ ಆಗಲಿಲ್ಲ. ಏನು ವಿಷಯ ಹೇಳು. ಬಾಸ್, ಅದು ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ವಲ್ವಾ, ಅದು ಬಂದಿದೆ. ವೀಸಾ ಅಪ್ಲೈ ಮಾಡೋಕ್ಕೆ ನಾಳೆ ಹೋಗ್ಬೇಕಂತೆ. ಓಹ್ ಗ್ರೇಟ್. ಒಂದು ಕೆಲಸ ಮಾಡು, ನಾಳೆ ವೀಸಾಗೆ ಅಂತ ಹೋದಾಗ ಜೊತೆಗೆ ಶಾಪಿಂಗು ಮುಗಿಸ್ಕೊಂಬರೋಣ. ಬಾಸ್, ಜನರೆಲ್ಲ ಮೂರ್ ತಲೆಮಾರ್ಗಾಗುವಷ್ಟು ಆಸ್ತಿ ಮಾಡಿರ್ತಾರೆ, ಆದ್ರೆ ನೀವು 4 ತಲೆಮಾರ್ಗಾಗುವಷ್ಟು ಸೂಟು ಬೂಟು ವಾಚ್ ಬೆಲ್ಟ್ ಎಲ್ಲ ಮಾಡ್ಕೊಂಡಿಟ್ಟಿದ್ದೀರಾ. ಮತ್ತೆ ಶಾಪಿಂಗ್ ಬೇಕಾ ಸರ್? ಇಡಿಯಟ್, ಶಾಪಿಂಗ್ ನನಗಲ್ಲ, ಲೀಲಾಗೆ. ಓ, ಅವ್ರಿಗ ಏನೇನೆಲ್ಲ ಇದೆ ಅಂತ ನಂಗೆ ಹೇಳ್ಬಿಡಿ, ನಾನು ಆನ್ಲೈನ್ ಎಲ್ಲ ಆರ್ಡರ್ ಮಾಡ್ಬಿಡ್ತೀನಿ. ಲೀಲಾ ನಮ್ಮಿಂದ 1000 ಕಿಲೋಮೀಟರ್ ದೂರ ಹೋಗ್ತಾ ಇದ್ದಾಳೆ. ಅವಳಿಗೆ ಏನು ಬೇಕು ಏನು ಬೇಡ ಅದನ್ನೆಲ್ಲ ದುರ್ಗಂಗೆ ಲಿಸ್ಟ್ ಮಾಡೋಕ್ಕೆ ಹೇಳು. ವೀಸಾಗೆ ಅಂತ ಹೋದಾಗ ಶಾಪಿಂಗ್ ಮುಗಿಸ್ಕೊಂಡ್ರೆ 2 ಕೆಲಸ ಮುಗಿದೋಗುತ್ತೆ. ಬಾಸ್, ಲೀಲೆ ಮೇಡಮ್ ಏನೇನ್ ಬೇಕಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅಲ್ಲಿ ತುಂಬಾ ಚಳಿ ಇರೋದ್ರಿಂದ ಒಂದು ಮಫ್ಲರು, ಒಂದು ಬೆಡ್ಶೀಟ್ ಶಾಲು, ಒಂದು ಲೆದರ್ ಜಾಕೆಟ್, ಆಮೇಲೆ ಒಂದು ಸಾಕ್ಸ್, ಶೂ, ಒಂದು ನೋಟ್ ಬುಕ್, ಪೆನ್, ಪೆನ್ಸಿಲ್, ರಬ್ಬರ್, ಎಕ್ಸೆಟ್ರಾ ಎಕ್ಸೆಟ್ರಾ. ಇಡಿಯಟ್, ಒಂದು ಹೆಣ್ಣಿಗೆ ಏನು ಬೇಕು ಅನ್ನೋದು ಇನ್ನೊಂದು ಹೆಣ್ಣಿಗೆ ಅಷ್ಟೇ ಅರ್ಥ ಆಗೋದು. ಪಾಪ ಲೀಲಾಗಲ್ಲಿ ಹೋದ್ಮೇಲೆ ಏನಾರ ಬೇಕು ಅನ್ಸಿದ್ರೆ ಅದನ್ನ ಕೇಳೋದಕ್ಕೆ ಯಾರೂ ಇರಲ್ಲ. ಅವಳನ್ನ ಕೇರ್ ಮಾಡೋದಕ್ಕೆ ಹತ್ರದವರು ಅಂತಿರಲ್ಲ. ಏನಾರ ಮಾತಾಡಬೇಕು ಅನ್ಸಿದ್ರೆ ತನ್ನವರು ಅಂತ ಯಾರೂ ಇರಲ್ಲ. ಅಷ್ಟು ದೂರ ಹೋಗಿ ಹೇಗಿರ್ತಾಳೋ ಐ ಡೋಂಟ್ ನೋ. ಎನಿವೆ, ದುರ್ಗಂಗೆ ಎಲ್ಲ ಲಿಸ್ಟ್ ರೆಡಿ ಮಾಡಕ್ಕೆ. ಓಕೆ ಓಕೆ ಸರ್. ಯಾರು ಹೇಳು? AJ. ಬೇಡ ದುರ್ಗಾ. ಅದನ್ನೇ ನಾನು ಇಷ್ಟ ದಿನದಿಂದ ಹೇಳ್ತಾ ಇದ್ದಿದ್ದು. ಈ ಮನೆಗೆ ಸೊಸೆಯಾಗಿ ಬೇಡ, AJಗೆ ಹೆಂಡತಿಯಾಗಿ ಬೇಡ, ನಮಗೆ ಅತ್ತೆ ಆಗಿ ಬೇಡ ಅಂತ. ಈಗೇನಾಯ್ತು? ನನ್ ಗಂಡ AJ ಅಂತ ಹೇಳ್ತಾ ಇದ್ಯಲ್ಲ, ಅವ್ರಿಗೂ ನೀನಿವತ್ತು ಬೇಡ. ಇದು ನಿನ್ ಯೋಗ್ಯತೆ. ಅಕ್ಕ, ಮನೆ ಬಿಟ್ಟು ಹೊರಗೆ ಕಳಿಸ್ತಾರೆ ಅಂತ ಅನ್ಕೊಂಡ್ರೆ ಪಾಪ ದೇಶ ಬಿಟ್ಟೇ ಕಳಿಸ್ತಿದ್ದಾರೆ. ಮಾತಾಡು ಲೀಲಾ. ಯಾಕೆ ಪಟಪಟ ಅಂತ ಮಾತಾಡ್ತಾ ಇದ್ದೆ? ಮಾತೇ ಹೊರಡ್ತಾ ಇಲ್ವಾ? ಗಂಟ್ಲು ಕಟ್ಟಾಗ್ತಿದ್ಯಾ? ನಿನ್ ನೋವು ನನಗೆ ಅರ್ಥ ಆಗುತ್ತೆ.
ಹೋಗಿ ಮನ್ಸಾರೆ ಹತ್ತು ಬಿಡು. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಇನ್ಮೇಲೆ ನಿನ್ ಕಣ್ಣೀರ್ಗೂ ಈ ಮನೇಲಿ ಜಾಗ ಇಲ್ಲ. ಬಾಸರು ಲೈಫ್ ಹೇಗೋ ಏನೋ ಗೊತ್ತಿಲ್ಲ, ಅದಕ್ಕೆ ಟೈಮ್ ಇರುವಾಗಲೇ ಕ್ಷಣಗಳನ್ನ ಖುಷಿಯಾಗಿ ಕಳಿಬೇಕು. ಇಲ್ಲಾಂದ್ರೆ ಟೈಮ್ ಇರುತ್ತೆ, ನಾವಿರ್ತೀವೋ ಇಲ್ವೋ ಗೊತ್ತಿಲ್ಲ. ದುರ್ಗಾ ಅಕ್ಕಂಗಾಗಿರೋ ಅಷ್ಟು ಎಕ್ಸ್ಪೀರಿಯನ್ಸು ಇಲ್ಲ, ಅವರಷ್ಟು ಇಂಟೆಲಿಜೆಂಟೂ ಇಲ್ಲ. ಅವ್ರಿಗೆ ಬುದ್ಧಿ ಹೇಳೋದಕ್ಕೆ ಬರ್ತೀಯ ನೀನು? ನಾನು ಹೇಳದ್ನ ನೀವು ಯಾವಾಗ್ಲೂ ಬೇರೆ ತರನೇ ಅರ್ಥ ಮಾಡ್ಕೋತೀರಾ. ದೂರ ದೂರ ಇರೋ ನೋವೇನು ಅಂತ ನಂಗೆ ಗೊತ್ತು, ಹತ್ರ ಇದ್ದು ದೂರ ಇರೋ ನೋವೇನು ಅಂತ ನಂಗೆ ಗೊತ್ತು. ಕೊನೆಗೆ ದೂರ ಹೋಗೋ ನೋವೇನು ಅಂತ ಇನ್ನೂ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳ್ದೆ. ಅರ್ಥ ಆದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನೀವಿಬ್ರು ಹಳೆ ಬರ. ದುರ್ಗಾ ಸರು, ನಾನು ಲೀಲಾ ಜೊತೆ ಶಾಪಿಂಗ್ ಹೋಗಿ ಬರ್ತೀನಿ. ಬರೋದಕ್ಕೆ ಸ್ವಲ್ಪ ತಡ ಆಗ್ಬೋದು. ದುರ್ಗಾ ದುರ್ಗಾ ಹಾತೆ ಹೇಳಿ. ಅತ್ತೆ ಲೀಲನ್ ಜೊತೆ ಶಾಪಿಂಗ್ ಹೊರಟಿದಾರಂತೆ. ಅತ್ತೆ ನೀವ್ಯಾಕೆ ಹೋಗ್ಬೇಕು? ಮನೆಯವ್ರಿಗಾದ್ರೆ ಒಟ್ಟಿಗೆ ಹೋಗಿ ಶಾಪಿಂಗ್ ಮಾಡ್ಬೋದು. ಅವಳು ಯಾರು? ನೋಡ್ ದುರ್ಗಾ, ಲೀಲಾ ಈಗ್ಲೂ ನನಗ್ ತಂಗಿನೇ. ಮನ್ಸಲ್ಲಿ ಏನೋ ಕೆಟ್ಟ ಆಲೋಚನೆ ಇರ್ಬೋದು, ಅದ್ ಬಿಟ್ರೆ ಬೇರೆ ಇನ್ಯಾವ ದೋಷನೂ ಇಲ್ಲ. ದೋಷ ಇರೋದಕ್ಕೇನೆ ಬೇಡ ಅಂತ ಇರೋದು. ಅತ್ತೆ ಬೇಕಿದ್ರೆ ನೀವು ಏಜೆ ಇಬ್ರೇ ಹೋಗಿ ಬನ್ನಿ. ಆದ್ರೆ ಅವಳು ನಿಮ್ಮಿಬ್ರ ಜೊತೆಗಿದ್ರೆ ನಿಮಗೆ ತೊಂದ್ರೆ. ಹೌದು ಅತ್ತೆ, ಆ ಲೀಲಾ ಒಂಥರ ಬೆನ್ನಿಗಂಟಿದ್ ಬೇತಾಳ ಇದ್ದ ಹಾಗೆ. ಹತ್ತಿದ್ರೆ ಬಿಡೋದೇ ಇಲ್ಲ. ಅವಳಿಂದ ನಿಮ್ ಸಂಬಂಧ ದೂರ ಆಗತ್ತೆ ಹೊರತು ಹತ್ರ ಆಗೋದಿಲ್ಲ. ಮನೆ ಬಿಟ್ಟು ಹೋಗೋ ಖುಷಿಲಿ ಇದೆಯಲ್ಲ. ನನ್ನ ಮನೆಯಿಂದ ಆಚೆ ಕಳ್ಸಿದ್ರೆ ನಿಮಗೆ ಖುಷಿನಾ ರೀ? ಏನಾರ ಅಂದ್ಯಾ? ಇಲ್ಲ, ನೀವೇನಾದ್ರೂ ಹೇಳಿದ್ರಾ? ಆಕ್ಚುಲಿ ವೀಸಾ ಆಫೀಸ್ಗೆ ಹೋಗ್ಬೇಕು, ಹಾಗೆ ಶಾಪಿಂಗು ಮುಗಿಸ್ಕೋಬೇಕು. ನಾನು ಬೇಡ ಅಂದಿದ್ದನ್ನೇ ನೀವು ಮಾಡ್ತಾ ಇದ್ದೀರಾ. ಇದರಿಂದ ನಿಮಗೆ ಏನ್ ಸಿಗುತ್ತೆ? ಅಂತರಂಗೆ ಸ್ವಲ್ಪ ಹುಷಾರಿಲ್ಲ, ಸೊ ಅವಳು ಬರ್ತಾ ಇಲ್ಲ. ಅಯ್ಯೋ ಅಕ್ಕಂಗೆ ಏನಾಯ್ತು? ನಾನು ನೋಡ್ಕೊಂಡು ನಿಮಿಷ, ಟೆನ್ಷನ್ ಆಗೋಂಥದ್ದೇನಿಲ್ಲ, ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಸರಿ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗಿದ್ರೆ ನಾನು ಇವತ್ತು ಅಕ್ಕನ ಜೊತೆನೇ ಇರ್ತೀನಿ. ಪ್ಲೀಸ್ ಇವತ್ತು ಹೋಗೋದು ಬೇಡ. ಪ್ಲೀಸ್ ಒಪ್ಕೊಳ್ಳಿ ಒಪ್ಕೊಳ್ಳಿ ಒಪ್ಕೊಳ್ಳಿ. ನಂಗೆ ಇಷ್ಟ ಇಲ್ಲ, ಪ್ಲೀಸ್ ಒಪ್ಕೊಳ್ರಿ. ಬೇಡ ಅಂತ ಹೇಳಬೇಕು ಅನ್ಸುತ್ತೆ. ನನ್ನ ಸ್ವಾರ್ಥಕ್ಕೆ ನಿನ್ನ ಕನಸು ಆಸೆಗಳನ್ನ ಬಲಿ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಏನ್ ಹೇಳ್ತಾ ಇದೀಯಾ? ಅಲ್ಲ, ವೀಸಾ ಇಂಟರ್ವ್ಯೂದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ಸ್ಕೆಡ್ಯೂಲ್ ಆಗಿದೆ. ಮಿಸ್ ಆದ್ರೆ ವೀಸಾ ಸಿಗಲ್ಲ, ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ಸಿಗ್ಲಿಲ್ಲ ಅಂದ್ರೆ ಒಳ್ಳೇದೇ ಅಲ್ವಾ ರೀ? ಹಾಗೆ
ನೀನೊಬ್ಬಳೇ ಹೋಗ್ಬೇಕಾಗತ್ತೆ. ಸರಿ, ನಾನೊಬ್ಳೇ ಹೋಗಿ ಬರ್ತೀನಿ. ಲೀಲಾ, ಯಾಕೋ ನೀನೊಬ್ಬಳನ್ನೇ ಕಳ್ಸೋಕೆ ಮನ್ಸು ಬರ್ತಾ ಇಲ್ಲ. ನಾನು ನಿನ್ನ ಜೊತೆ ಬರ್ತೀನಿ. ಅಂತರ ಅತ್ತೆ ಈಚೆಗೆ ಇಷ್ಟು ಹೇಳಿದ್ರು ಅವ್ರು ಇವ್ರ ಜೊತೆಗೆ ಹೋಗ್ತಿದಾರಲ್ಲ, ಮಾಡ್ತೀನಿ. ಇರಿ, ಅಂತರ ಅಕ್ಕಂಗೆ ಒಂದು ಮಾತು ಹೇಳಿ ಬರ್ತೀನಿ. ಲೀಲಾ, ಮಲಗಿರ್ತಾಳೆ ಅನ್ಸುತ್ತೆ, ಡಿಸ್ಟರ್ಬ್ ಮಾಡೋದು ಬೇಡ. ಸರಿ, ಬನ್ನಿ. ಯಾಕೆ ಎಷ್ಟು ಕೋಪ ಬರ್ದೆ ಇನ್ನೇನೋ ಆಗುತ್ತೆ. ನಿನ್ಗೇನೋ ಅನಿಸ್ತಿಲ್ವೇನೋ? ಈ ಮನೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ, ಆದ್ರೂ ನೀನ್ ಸುಮ್ನೆನೆ ಇದೆಯಲ್ಲ. ನಿನ್ ಮನ್ಸು ಯಾವಾಗ ಇಷ್ಟ ಕಲ್ಲ ಆಯ್ತು? ಇದ್ರಲ್ಲಿ ನಂದೇನೂ ಇಲ್ಲಮ್ಮ. ನಿಂದೇನು ಇಲ್ವಾ? ಅಲ್ವೋ, ಆ ಹುಡುಗಿ ಮನ್ಸಲ್ಲಿರೋ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ. ಅಮ್ಮ, ನೀ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋತಾ ಇದೀಯ. ಇದೆಲ್ಲ ಮಾಡ್ತಿರೋದು ಲೀಲನ್ಗೋಸ್ಕರನೇ. ಅಂಡ್ ಅವಳೇ ಬೇಕು ಅಂದಾಗ ನಾನು ಆಗಲ್ಲ ಅನ್ನಕ್ಕಾಗತ್ತಾ? ಆಗತ್ತಾ? ಮೋರವ್ರು ಅವಳು ಏನಾರ ಬೇಕು ಅಂದ್ರೆ ಜಗತ್ತಲ್ಲಿ ಯಾವ ಮೂಲೆಯಲ್ಲಿದ್ರು ಅದನ್ನು ತೊಗೊಂಬಂದು ಕೊಡೋದು ನನ್ನ ಕರ್ತವ್ಯಮ್ಮ. ಇವತ್ತು ನಾವೆಲ್ಲ ಇದ್ದೀವಿ, ಲೀಲಾ ಆರಾಮಾಗಿದ್ದಾಳೆ. ನಾಳೆ ನಾವು ಯಾರಿಲ್ಲ ಅಂದ್ರೂ ಲೀಲಾ ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡು ಲೈಫ್ನ ಲೀಡ್ ಮಾಡಬೇಕು. ಅದಕ್ಕೋಸ್ಕರ ಇದೆಲ್ಲ. ಕರೆಕ್ಟಾಗಿ ಹೇಳಿದ್ರಿ ಅಭಿ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ಲೀಲಾ ಅಲ್ಲಿ ಆರಾಮಾಗಿರ್ತಾಳೆ. ಯಾರಿಗೆ ತಾನೇ ತಾವು ಆಸೆ ಪಟ್ಟಿದ್ದು ಸಿಗುತ್ತೆ ಅಂದ್ರೆ ಖುಷಿ ಆಗಲ್ಲ ಹೇಳಿ? ನಿಮ್ಗೆ ಲೀಲಾನ್ ಬಿಟ್ಟಿರಕ್ಕಾಗ್ತಿಲ್ಲ, ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ. ಆರಾಮಾಗಿರಿಮ್ಮ, ಅವಳು ಆಗಾಗ ಫೋನ್ ಮಾಡ್ತಿರ್ತಾಳೆ, ಮಾತಾಡ್ಬೋದು. ಸರಿಪ, ನೀವುಗಳೇ ಎಲ್ಲ ನಿರ್ಧಾರ ತಗೊಂಡ್ಮೇಲೆ ನಾನು ಹೇಳಕ್ಕೇನಿಲ್ಲ. ಅಭಿ, ಲೀಲಾ ಮನೆಯವ್ರು ಬಂದಿದ್ದಾರೆ. ಇವತ್ತಿಲ್ಲೇ ಇದ್ಬಿಟ್ಟು ನಾಳೆ ಅವಳನ್ನ ಕಳ್ಸಿಕೊಟ್ಬಿಟ್ಟು ಹೊರಡ್ತಾರೆ. ಓಕೆ. ಯಾಕಕ್ಕ ಬೇಜಾರಾಗಿದ್ಯಾ? ನಿಂಗಿಷ್ಟ ಇಲ್ವಾ? ಕೇಳಿದ್ದೆ ಕೇಳ್ತಿಯಲ್ಲ ಚುಕ್ಕಿ. ನಂಗೆ ಹೋಗಕ್ ಇಷ್ಟ ಇಲ್ಲ. ಇಷ್ಟ ಇದ್ರೆ ಕುಣ್ಕೊಂಡು ಹೋಗ್ತಿದ್ದೆ ತಾನೆ. ನಂಗೆ ಹೋಗಕ್ ಇಷ್ಟ ಇಲ್ಲ. ಯಾಕೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ? ಅಕ್ಕ, ಹೀಗ್ ಬೇಜಾರ್ ಮಾಡ್ಕೊಳ್ಳೋ ಬದಲು ಭಾವನ ಹತ್ರ ಹೋಗಿ ಹೇಳ್ಬೋದಲ್ಲ. ನಿಮ್ ಭಾವನೆ ನನ್ನ ಹೊರಗ್ ಕಳ್ಸ್ತಿರುವಾಗ ಏನಂತ ಹೇಳ್ಬೇಕು? ಪ್ಲೀಸ್ ಅಕ್ಕ, ನೀನ್ ಹೀಗ್ ನೊಂದ್ಕೋಬೇಡ್ವೆ. ನಾನು ಹೋಗಿ ಭಾವನ ಹತ್ರ ಮಾತಾಡ್ಲಾ? ಏನಂತ ಹೇಳ್ತೀಯಾ? ಅಕ್ಕಂಗ್ ಹೋಗಕ್ ಇಷ್ಟ ಇಲ್ಲ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತೀಯಾ? ನೀನ್ ಈ ತರ ಹೇಳಿದ್ರೆ ಅವ್ರು ಬೇಜಾರ್ ಮಾಡ್ಕೊಳಲ್ವಾ? ಈಗ ನೀನ್ ಬೇಜಾರಾಗಿದ್ಯಲ್ಲ, ಅದೋಕೆನಾ? ಅವ್ರಿಗ್ ಬೇಜಾರಾದ್ರೆ ನನಗ್ ಬೇಜಾರಾಗುತ್ತೆ ಚುಕ್ಕಿ, ಅದನ್ ತಿಳ್ಕೊ. ಅವ್ರು ನನಗ್ ಸಿಗಲ್ಲ ಅಂದ್ರು ನಾನ್ ಯಾಕಿನ್ನೂ ಈ ಮನೇಲಿದ್ದೀನಿ ಗೊತ್ತಾ? ನಾನು ಅವ್ರನ್ನ ನೋಡ್ಕೊಂಡು ನನ್ ಜೀವನ ಪೂರ್ತಿ ಕಳಿಬಹುದು ಅಂತ ಒಂದೇ ಒಂದ್ ಕಾರಣಕ್ಕೆ. ಅವ್ರನ್ನ ಬಿಟ್ಟಿರೋ ಶಕ್ತಿ ನನ್ಗಿಲ್ಲ ಚುಕ್ಕಿ. ಆದ್ರೆ ಅವರು ನಾನು ಆಕ್ಟಿಂಗ್ ಕಲಿಬೇಕಂತೆ, ಹೀರೋಯಿನ್ ಆಗ್ಬೇಕಂತೆ. ನನ್ನ ಮನ್ಸಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಿದ್ರು. ಯಾರಿಗೂ ಗೊತ್ತಾಗ್ದಿರೋ ತರ ಇದೀನಲ್ಲ, ಇದು ಆಕ್ಟಿಂಗ್ ಅಲ್ವಾ? ಹೀರೋಯಿನ್ ಆಗೇ ಮರಿಬೇಕಾ? ನನ್ಗಿದೆಲ್ಲ ಬೇಡ. ನಾನು ಅವ್ನ ಬಿಟ್ಟು ಎಲ್ಲೂ ಹೋಗಲ್ಲ ಚುಕ್ಕಿ. ನಾನು ಇಲ್ಲೇ ಇರ್ತೀನಿ, ಇದೇ ಮನೇಲಿ ಇರ್ತೀನಿ. ಅವ್ರು ನನ್ನ ದೂರ ಕಳಿಸ್ಬೇಕು ಅಂತ ಯಾಕೆ ಅನ್ಕೋತಾ ಇದ್ದಾರೆ?
ನನ್ ಮೇಲೆ ಅಷ್ಟೊಂದು ದ್ವೇಷನ ಅವ್ರಿಗೆ. ನಾಳೆ ಹೊರಡೋದಿಲ್ಲ ಅಂತಂದ್ರು ಪಾಸ್ಪೋರ್ಟ್ ಬಂದ್ಮೇಲೆ ಇನ್ನೊಂದ್ಸತಿ ಹೋಗೋದೇ ಇಲ್ವಾ? ನೀವಿಬ್ರು ಐಡಿಯಾ ಕೊಡ್ಲೇಬೇಡಿ, ನಾನೇ ಒಂದ್ ಒಳ್ಳೆ ಐಡಿಯಾ ಮಾಡಿದೀನಿ. ಏನು? ಇನ್ನೇನು ಲೀಲಾ ಹೊಸಲು ದಾಟ್ತಾ ಇರ್ತಾಳೆ, ಆಗ ತಕ್ಷಣ ನನ್ನ ಆರೋಗ್ಯದಲ್ಲಿ ಏರ್ಪೇರ್ ಉಂಟಾಗ್ಬಿಡುತ್ತೆ. ನನ್ನನ್ನ ಆ ಸ್ಥಿತಿಲಿ ಬಿಟ್ಟು ಲೀಲಾ ಹೋಗಕ್ ಸಾಧ್ಯನೇ ಇಲ್ಲ. ಹೇಗಿದೆ ನನ್ನ ಐಡಿಯಾ? ವಿಶ್ವರೂಪ್, ನಾನು ಚಪ್ಪಾಳಿ ಹೊಡಿತೀನಿ, ನೀವು ವಿಸಲ್ ಹೊಡಿರಿ. ಅಜ್ಜಿ ಐಡಿಯಾ ಎಲ್ಲ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಆದ್ರೆ ಇದಕ್ಕೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು, ಇಲ್ಲಾಂದ್ರೆ ನೀವಿಬ್ರು ಪರ್ಫಾರ್ಮೆನ್ಸ್ ಟೈಮಲ್ಲಿ ಕೈ ಎತ್ಬಿಡ್ತೀರಾ. ನನ್ ಸೊಸೆ ಏನೋ ಆಕ್ಟಿಂಗ್ ಮಾಡೋದು, ನನ್ನ ಆಕ್ಟಿಂಗ್ ನೋಡು ಹೇಗಿರುತ್ತೆ ಅಂತ ಗೊತ್ತಾಗತ್ತೆ. ಅಜ್ಜಿ ನೀವು ಜಸ್ಟ್ ಸರೋಜಿನಿ ಅಷ್ಟೇ, ಬಿ ಸರೋಜಾ ದೇವಿ ಅಲ್ಲ. ಓಕೆ, ಬಿಲ್ಡಪ್ ಕೊಟ್ಟೆ ಸಾಕು, ಪ್ರಾಕ್ಟೀಸ್ ಮಾಡಿ ಬನ್ನಿ. ಮೇಡಮ್, ಈಗ ನೀವು ಲೀಲಾ ಮೇಡಮ್, ಅವ್ರು ಆ ಕಡೆಯಿಂದ ಹೋಗ್ತಾ ಇರ್ತಾರೆ. ಅಜ್ಜಿ ನಿಮ್ಗೆ ಯಾವ ಕಾಯಿಲೆ ಬೇಕು? ಯಾವ್ದಾದ್ರು ಕಾಯಿಲೆ ಬೇಕು ಅಂತಾರೇನೋ? ಪ್ರಾಕ್ಟೀಸ್ಗೆ ಅಷ್ಟೇ ಅಜ್ಜಿ. ಸರಿ ಸರಿ. ಯಾವುದು? ಉಪ್ಸ. ಇದು ನಿಮ್ಗೆ ಕರೆಕ್ಟ್ ಸೂಟ್ ಆಗುತ್ತೆ ಮೇಡಮ್. ನೀವೀಗ ಆ ಕಡೆ ಹೋಗ್ತಾ ಇರ್ಬೇಕು ಅಜ್ಜಿ, ಅವ್ರೇನ್ ಆ ಕಡೆ ದಾಟು ಅಷ್ಟರಲ್ಲಿ ನಿಮ್ಗೆ ಉಪ್ಸ ಬಂತು. ಓಕೆ, ಆಕ್ಷನ್. ಏನಜ್ಜಿ ನೀವು ಒಳ್ಳೆ ಉಪ್ಸ ಬಂದವ್ರ ತರ ಆಡಿ ಅಂದ್ರೆ ಹುಮ್ಮಸ್ಸು ಬಂದವ್ರ ತರ ಆಡ್ತಿದ್ದೀರಲ್ಲ, ಒಳ್ಳೆ ಓದುತ್ತಾರೆ ಫೂ 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 ಅಂತಿದ್ರಲ್ಲ, ಅದು ಆ ತರ ಅಲ್ಲ. ಇದು ಬೇಡ, ಇದು ಬೇಡ, ಬೇರೆ 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 ಬೇರೆ. ಯಾವುದು ಯಾವ್ದು 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 ಯಾವ್ದು? ಹಾರ್ಟ್ ಅಟ್ಯಾಕ್, ಹಾರ್ಟ್ ಅಟ್ಯಾಕ್, ಹಾರ್ಟ್ ಅಟ್ಯಾಕ್ ಈ ವಯಸ್ಸಿಗೆ ನಿಮ್ ಪಕ್ಕ ಸುಟ್ಟಾಗುತ್ತೆ. ಓಕೆ, ಸೂಪರ್ ಸೂಪರ್. ಹಾರ್ಟ್ ಅಟ್ಯಾಕ್. ಮೇಡಮ್ ಒನ್ ಮೋರ್ ಪ್ಲೀಸ್. ರೆಡಿ ಅಜ್ಜಿ? ರೆಡಿ, 1 2 3 ಆಕ್ಷನ್. ಲೀಲಾ, ಅಯ್ಯೋ, ಕಟ್ 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 ಕಟ್. ಅಷ್ಟು ಜೋರಾಗಿ ಹಾರ್ಟ್ ಅಟ್ಯಾಕ್ ಬಂದಿದೆ ಈ ವಯಸ್ಸಲ್ಲಿ, ಅಲ್ಲೇ ನಿಂತಿದ್ರಲ್ಲ, ಬೀಳ್ಬೇಕಜ್ಜಿ. ಸಾರಿ, ಬೀಳ್ತೀನಿ. ಓಕೆ, ಅಯ್ಯೋ, ಒನ್ ಮೋರ್ ಬನ್ನಿ ಮೇಡಮ್. ರೆಡಿ, 3 2 1 ಆಕ್ಷನ್. ಲೀಲಾ, ಇದು ಪರ್ಫಾರ್ಮೆನ್ಸ್ ಅಂದ್ರೆ ಸಖತ್ತಾಗಿ ಮಾಡಿದ್ರೆ ಅಜ್ಜಿ, ಸಖತ್ತಾಗಿ ಮಾಡಿದ್ರೆ ಸೂಪರ್ ಅಜ್ಜಿ. ಇದು ಆಕ್ಟಿಂಗ್ ಅಂದ್ರೆ, ಇದು ಪರ್ಫಾರ್ಮೆನ್ಸ್ ಅಂದ್ರೆ. ಈಗ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡೋಣ. ನನಗೆ ನಿನ್ನ ಮೇಲೆ ಯಾವುದೇ ಥರ ಪರ್ಸ್ನಲ್ ಗ್ರಡ್ಜ್ ಇಲ್ಲ. ನೀನು ಈ ಮನೆಗೆ ಸೊಸೆ ಆಗಬಾರ್ದು, ನಮಗೆ ಅತ್ತೆ ಆಗಬಾರ್ದು, ಇದೊಂದೇ ನನ್ನ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ಇಷ್ಟು ದಿನ ಇಷ್ಟು ಸೆಣಸಾಟ ನಡೆಸಿದ್ದು. ಈಗ ಹೋಗ್ತಾ ಇದೆಯಾ, ಹುಷಾರಾಗಿ ಹೋಗು. ನಿನಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ, ಆದರೆ ನಾನು ನಿನಗೆ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ. ಮರಿಬೇಡ. ಹ್ಯಾಪಿ ಜರ್ನಿ ಲೀಲಾ ಅವರೇ. ಹಳೇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ. ನಾವು ನೀವು ಫ್ರೆಂಡ್ಸ್ ಆಗಿರೋಣ. ಅಲ್ಲಿ ಹೋದ್ಮೇಲೆ ಕಾಲ್ ಮಾಡಿ, ವಿಡಿಯೋ ಕಾಲ್ಸು ಮಾಡಿ. ನಾನು ನಿಮ್ಗೆ ಅವಾಗವಾಗ ರೀಲ್ಸ್ ಎಲ್ಲ ಶೇರ್ ಮಾಡ್ತಿರ್ತೀನಿ, ಟಚ್ಚಲ್ಲಿರೋಣ. ಓಕೆನಾ? ಲಕ್ಷ್ಮಿ, ಹಾರ್ಟ್ ಅಟ್ಯಾಕ್ ಶುರು ಮಾಡ್ಲಾ? ಅಯ್ಯೋ, ಈಗಲೇ ಬೇಡ, ಇರಿ ಅಜ್ಜಿ. ಅಯ್ಯೋ, ನಾನು ರೆಡಿ ಆಗಿದ್ದೀನಿ, ಅವ್ರು ತಡ ಮಾಡ್ತಿದಾರಲ್ಲ. ಅಜ್ಜಿ, ಇನ್ನು ಸ್ವಲ್ಪ ತಿರಿ, ಹೊರಡ್ತಾರೆ. ಹಾಕ ಶುರು ಮಾಡಿ. ಕಳಿಸ್ಕೊಡಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲಮ್ಮ. ನಿಜವಾಗ್ಲೂ ಹೋಗ್ಲೇಬೇಕಾ?
ಹೋಗೋ ಟೈಮ್ ಬಂದಿದೆ ಅಪ್ಪ. ಈಗೇನು ಮಾಡಕ್ಕಾಗಲ್ಲ. ಕಳ್ಸೋರ್ಗೆ ಈ ಮನ್ಸಿರ್ಬೇಕಲ್ಲ. ಅಜ್ಜಿ ಆಶೀರ್ವಾದ ಮಾಡಿ. ಈಗಲೇ ಬೇಡ, ಅವ್ರ ಹೊಸ್ಲ ಹತ್ರ ಹೋಗ್ಲಿ. ಆಕ್ಷನ್ ಹೇಳಿದೆ ಅಂತ ಅನ್ಕೊಂಡ್ಬಿಟ್ಟೆ. ದೀರ್ಘ ಸುಮಂಗಲಿ ಬಾಬಾ. ಹೊರಟ್ಯಾ? ಹೊರಟೆ. ಇಲ್ಲಿದ್ದ ಏನ್ ಮಾಡ್ಲಿ? ಅಲ್ಲಿ ಹೋದ್ರೆ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ, ಅದಕ್ಕೆ ಹೊರಟೆ. ನೀವು ನನ್ನ ಕಳ್ಸಕ್ ಬರ್ತಿದ್ದೀರಾ? ಬನ್ನಿ ಬನ್ನಿ, ಕೆಳಗಡೆ ಎಲ್ಲರೂ ನನ್ನ ಕಳ್ಸಕ್ ಬಂದಿದ್ದಾರೆ. ನೀವು ಒಬ್ರೇ ಬಾಕಿ ಇದ್ದಿದ್ದು. ಬನ್ನಿ. ಲೀಲಾ, ಕೊನೆಗೂ ನನ್ನನ್ನು ಬಿಟ್ಟು ಹೋಗ್ತಿದ್ಯಾ? ನಾನ್ ಹೋಗ್ತಿದ್ದೀನ? ನನ್ನ ಕಳ್ಸ್ಬೇಕು ಅಂತ ಬಯಸಿದ್ದು ನೀವು. ನಿನ್ನನ್ನು ಕಳ್ಸೋದಕ್ಕೆ ನಾನ್ ಬಯಸ್ತೀನ? ಹೋಗ್ಬೇಕು ಅಂತ ಆಸೆ ಪಟ್ಟವ್ರು ನೀನು. ಹೋಗು ಅಂದವ್ರು ನೀವು. ಆಕ್ಟಿಂಗ್ ಅಲ್ಲಿ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ ನೀನು. ವೀಸಾ ಪಾಸ್ಪೋರ್ಟ್ ಮಾಡ್ಸಕ್ ಕರ್ಕೊಂಡು ಹೋಗಿದ್ದು ನೀವು. ನನ್ನ ಕನ್ಸೆಲ್ಲ ಫಾರಿನ್ ನಲ್ಲಿ ಇದೆ ಅಂತ ಹೇಳಿದ್ ನೀನು. ಅಡ್ಮಿಷನ್ ಲೆಟರ್ ಕೊಟ್ಟು ಆಲ್ ದಿ ಬೆಸ್ಟ್ ಹೋಗು ಅಂತ ಹೇಳಿದ್ ನೀವು. ಅಪ್ಲೈ ಮಾಡದೆ ಆ ಲೆಟರ್ ಬರೋದಕ್ಕೆ ಹೇಗ್ ಸಾಧ್ಯ? ಸೊ ಅಪ್ಲೈ ಮಾಡಿದ್ ನೀನು. ನಾನ್ ಅಪ್ಲೈ ಮಾಡಿಲ್ಲ. ನೀನ್ ಅಪ್ಲೈ ಮಾಡ್ಲಿಲ್ವಾ? ನಾನ್ ಯಾಕೆ ಮಾಡ್ಲಿ? ಈ ಮನೆಗ್ ಬಂದಾಗಿಂದ ನನ್ನ ಆಸೆ ಕನ್ಸು ಈ ಮನೆ ಆಗಿದೆ ಹೊರತು ನಾನು ಆಕ್ಟಿಂಗ್ ಅಲ್ಲಿ ಸಾಧನೆ ಮಾಡ್ಬೇಕು ಅಂತ ನಾನು ಯಾವಾಗ ಹೇಳಿದೀನಿ? ಮತ್ತವತ್ ನೀನು ಲಕ್ಷ್ಮಿ ಹತ್ರ ಮಾತಾಡ್ತಾ ಇದ್ದೆ. ಅಯ್ಯೋ, ಅದ್ ಹಳೆ ಕತೆ. ನಾನ್ ಚಿಕ್ಕ ಹುಡ್ಗಿ ಆಗಿದ್ದಾಗ ಆತರ ಅನ್ಕೋತಿದ್ದೆ ಅಂತ ಹೇಳ್ತಿದ್ದೆ. ಮತ್ತೆ ಸಾಗರ ದಾಟಿ ಹೋಗ್ಬೇಕು ಅಂದಿದ್ದು? ಅದು ಅಷ್ಟೇ, ನಾನ್ ಚಿಕ್ಕ ಹುಡ್ಗಿ ಆಗಿದ್ದಾಗ ಅನ್ಕೊಂಡಿದ್ದೆ. ಈಗ ನಾನ್ ಬೆಳೆದು ದೊಡ್ಡೋಳಾಗಿದ್ದೀನಿ. ಅಂದ್ರೆ ನೀನ್ ಮಾಡ್ಲಿಲ್ವಾ? ನಾನ್ ಯಾಕೆ ಮಾಡ್ಲಿ? ಲೀಲನ್ ಲೈಫ್ ಹಾಗಿರುತ್ತೆ ಹೀಗಿರುತ್ತೆ ಅಂತ ಅಜ್ಜಿ ಹತ್ರ ಹೇಳ್ತಿದ್ರಲ್ಲ, ಅದು ನೀನ್ ಇಷ್ಟಪಟ್ಟಿರೋದಕ್ಕೆ ನಮ್ಮನ್ನೆಲ್ಲ ಒಪ್ಸೋದಕ್ಕೆ ನಿಮ್ ಮನೆಯವ್ರನ್ನ ಕರ್ಸಿದ್ಯಾ ಅಂತ ನಾನು ಅನ್ಕೊಂಡಿದ್ದೆ. ನೀವು ಮಾಡಿಲ್ಲ, ನಾನು ಮಾಡಿಲ್ಲ. ಹಾಗಿದ್ರದೆಲ್ಲ ಮಾಡಿದ್ ಯಾರು? ಯಾರಲ್ಲಿ? ಹಿಡಿವಿ ಯಾರನ್ನ. ಲಕ್ಷ್ಮಿ, ವಿಶ್ವರು, ಸುಮ್ನೆ ದಾರಿ ಬಿಡ್ತೀರಾ? ಯಾಕೆ ದುರ್ಗಾ ತಪ್ಪಿಸಿಕೊಂಡು ಹೋಗುತ್ತಿರುವೆ? ಲೀಲಾ ಮನೆ ಬಿಟ್ಟು ಹೋಗುತ್ತಾಳೆ ಎಂದು ಖುಷಿಯಲ್ಲಿ ಇದ್ದೇ ಅಲ್ಲವೇ? ಆದರೆ ಅದ್ಯಾವುದು ಆಗುತ್ತಿಲ್ಲವೆಂದು ಉರಿಯುತ್ತಿದೆಯೇ? ಟೈಮು ಒಂದೇ ತರ ಇರೋದಿಲ್ಲ ಲೀಲಾ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾನು ಅದೇ ಹೇಳಕ್ ಬಂದಿದೆ. ಟೈಮು ಒಂದೇ ತರ ಇರಲ್ಲ, ಜೊತೆಗೆ ಒಂದೇ ಕಡೆನೂ ಇರಲ್ಲ. ಈಗ ಟೈಮು ನನ್ ಕಡೆ ಬಂದಿದೆ ಅಲ್ವಾ ಗೈಸ್? Yes, madam, you're right. ಲೀಲಾ, ತುಂಬಾ ಮೆರಿಬೇಡ. ಇವತ್ತು ನಿನ್ನನ್ನ ಮೆರೆಸ್ತಾ ಇರೋ ಈ ಜನನೇ ನಾಳೆ ನಿನ್ನನ್ನ ಮೇಲಿಂದ ಕೆಳಗ್ ಬೀಳಿಸ್ತಾರೆ. ನೆನ್ಪಿಟ್ಕೊ.
ಆದ್ರೆ ಲೀಲಾತೆ ಜೊತೆ ಇರೋರು ಹಣ ಆಸ್ತಿ ಅಂತಸ್ತಿಗೆ ಬೆಲೆ ಕೊಡೋ ಜನ ಅಲ್ಲ, ಗುಣಕ್ ಬೆಲೆ ಕೊಡೋರು. ಅಂತವ್ರು ಕೆಳಗ್ ಬಿದ್ರು ಅವ್ರ ಜೊತೆನೆ ಬೀಳ್ತೀವಿ, ಅಂತವ್ರ ಮೇಲೆದ್ರು ಅವ್ರ ಜೊತೆನೆ ಎದ್ದೇಳ್ತೀವಿ. ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ವಾ 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 ಲಕ್ಷ್ಮಿ, ನನ್ ಕುತ್ತಿಗೆಯಲ್ಲಿ ಸರ ಇದ್ದಿದ್ರೆ ಹಾಗೆ ತೆಗೆದ್ಕೊಟ್ಬಿಡ್ತಿದ್ದೆ. ಆದ್ರೆ ಇಲ್ವಲ್ಲ, ಅಡ್ಜಸ್ಟ್ ಮಾಡ್ಕೊ. ಏನ್ ದುರ್ಗಾ, ನನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ತುಂಬಾ ಖುಷಿಯಾಗಿದ್ದೆ ಅನ್ಸುತ್ತೆ. ನಾನು ಅಷ್ಟೇ ಹೋಗ್ಬೇಕು ಹೋಗ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಅಂತರ ಅಕ್ಕ ಬೇಡ ಬೇಡ ಅಂತ ನಾನು ಇಲ್ಲೇ ಉಳ್ಸ್ಕೊಂಡ್ರು. ಅವ್ರು ಆಸೆ ಪಟ್ಟಿದ್ದಾರೆ ಅಂತ ನಾನು ಇಲ್ಲೇ ಉಳ್ಕೋತೀನಿ ಅಲ್ವಾ ಗಾಯ್ಸ್? ಎಸ್ ಮೇಡಮ್. ಸಾಕು, ನಾವು ಊರ್ಕೊಂಡಿದ್ದೀವಿ ಆಯ್ತಾ? ಇನ್ನಷ್ಟು ಊರ್ಸ್ಬೇಡ ಪ್ಲೀಸ್. ಪಾಪ, ಉರಿದುಕೊಂಡವರನ್ನು ಇನ್ನಷ್ಟು ಉರಿಸಬಾರದು, ಕೆಂಡವಾಗಿ ಬಿಡುತ್ತಾರೆ. ಹಾಗೊಂದು ವೇಳೆ ತುಂಬಾ ಉರಿದರೆ ತಣ್ಣೀರಲ್ಲಿ ಮತ್ತೆ ಮತ್ತೆ ಅದ್ದಿದರಾಯ್ತು. ತಂಪು ತಂಪು ಕೂಲ್ ಕೂಲ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಐ ಲವ್ ಯು ಐ ಲವ್ ಯು ಐ ಲವ್ ಯು. ನೀವೇನಾದ್ರೂ ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಉಳಿಸ್ಕೊಳ್ಳಿಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಫ್ಲೈಟ್ ಅಲ್ಲಿ ಇರ್ತಾ ಇದ್ದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಅಕ್ಕ, ನೀವ್ ನನ್ ಪಾಲಿಗೆ ದೇವ್ರಾಗ್ ಬಂದ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಒಂದ್ಸತಿ ಎರಡ್ ಸತಿ ಥ್ಯಾಂಕ್ಸ್ ಹೇಳಿದ್ರೆ ಸಾಲದೇ ಇಲ್ಲ. ಇವಾಗ ನನ್ ಜೀವಕ್ಕೆ ನೆಮ್ಮದಿ ಸಿಕ್ತು. ಕಮಾನ್ ಲೀಲಾ, ರಿಲ್ಯಾಕ್ಸ್ ಆಗು, ಇಷ್ಟೊಂದು ಎಕ್ಸೈಟ್ ಆಗ್ಬೇಡ. ಅಯ್ಯೋ ಅಕ್ಕ ಬೇಡ್ವಾ, ನಂಗೆ ಆಗ್ತಿರೋ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಬರೀ 50% ಅಷ್ಟೇ ತೋರಿಸ್ತಾ ಇರೋದು. ಇನ್ನು ಉಳಿದಿದ್ದೆಲ್ಲ ಒಳಗೆ ಇದೆ. ನಂಗೆ ಆಗ್ತಿರೋ ಖುಷಿಗೆ ಕೊಂಡು ಆಡ್ಬೇಕನ್ಸ್ತಿದೆ. ಆದ್ರೂ ಸುಮ್ಮನೆ ಇದೀನಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ನ ಕೈ ಹಿಡಿದು ನನ್ನ ಉಳಿಸ್ಕೊಂಡ್ಬಿಟ್ರಿ. ನಾನು ನಿಮ್ ಉಪಕಾರನ ಯಾವತ್ತೂ ಮರೆಯಲ್ಲ ಅಂತ ಹೇಳಲ್ಲ. ಯಾಕೆ ಅಂದ್ರೆ ಅಕ್ಕ ತಂಗಿರ್ ಮಧ್ಯೆ ಉಪಕಾರ ಎಲ್ಲಿಂದ ಬರುತ್ತೆ ಅಂತ ನೀವೇ ಹೇಳ್ತೀರಾ ತಾನೇ? ಹೇಳ್ತಿದ್ದೆ. ಅವ್ರು ನನ್ನ ಮನೆಯಿಂದ ಯಾಕೆ ಹೊರಗಡೆ ಕಳಿಸ್ತಾ ಇದಾರೋ, ನಾನು ಯಾಕೆ ಹೋಗ್ತಿದ್ದೀನೋ ಅಂತೆಲ್ಲ ಅನಿಸ್ತಾ ಇತ್ತು. ನಾನು ಈ ಮನೆ ಬಿಟ್ಟು ಹೊರಗಡೆ ಹೋಗೋದು ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ನೀವೇ ಹೇಳಿ. ಹೌದು, ಕಷ್ಟನೇ ಅಲ್ವಾ ಅಲ್ವಾ? ಇವಾಗ ಬಂದಿರೋ ನಿಮ್ಗೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಇರ್ಬೇಕಾದ್ರೆ ಇನ್ನು ನನಗೆ ಇನ್ನು ಎಷ್ಟೊಂದು ಅಟ್ಯಾಚ್ಮೆಂಟ್ ಇರ್ಬೋದು. ನನ್ಗಂತೂ ಈ ಮನೆ ಬಿಟ್ಟು ಹೋಗಕ್ ಇಷ್ಟನೇ ಇರ್ಲಿಲ್ಲಪ್ಪ. ಅಂತೂ ಕೊನೆಗೆ ನೀವ್ ನನ್ನ ಸೇವ್ ಮಾಡ್ಬಿಟ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಅಕ್ಕ, ನನಗಿದೆಲ್ಲ ನಂಬಕ್ಕೆ ಆಗ್ತಿಲ್ಲ ಅಕ್ಕ. ಎಲ್ಲ ಅವರೇ ಮಾಡಿ ಈಗ ಇದ್ದಕ್ಕಿದ್ದಂಗೆ ಬೇಡ ಅಂದ್ರೆ ನಂಗೆ ಅರ್ಥನೇ ಆಗ್ತಿಲ್ಲ ಸರ್. ನಂಗೂ ನಂಬಿಕೆ ಬರ್ತಾ ಇಲ್ಲ. ಏನ್ರೆ ಇಲ್ಲಿ ಕೂತ್ಕೊಂಡು ಸೀಕ್ರೆಟ್ ಮಾತಾಡ್ತಾ ಇದ್ದೀರಾ? ಕೌಸಲ್ಯ ಅವರೇ, ಮರ್ಯಾದೆ ಕೊಟ್ಟು ಮಾತಾಡಿ. ನಿಮ್ಗೇನ್ರೆ ಮರ್ಯಾದೆ ಕೊಡೋದು? ಸುಮ್ನೆ ಮನೇಲಿ ಇದ್ದೋಳ್ನ ಕರ್ಸಿ ಫಾರಿನು ಆಕ್ಟಿಂಗು ಹೀರೋಯಿನ್ ಅಂತೆಲ್ಲ ಹೇಳಿ ಈಗ ನೀವೇ ಕ್ಯಾನ್ಸಲ್ ಮಾಡ್ತೀರಾ? ನಮಗೂ ಯಾಕೆ ಹೀಗೆಲ್ಲ ಆಯ್ತು ಅಂತ ಗೊತ್ತಿಲ್ಲ. ಗೊತ್ತಾದ್ಮೇಲೆ ನಾವೇ ನಿಮಗ್ ಹೇಳ್ತೀವಿ. ಅಲ್ಲಿವರೆಗೂ ಪ್ಲೀಸ್ ನಿಮ್ ಮನೆಗೆ ಹೋಗಿ. ನಾನ್ ಹೋಗೋದಕ್ ಬಂದಿಲ್ಲ ಕಣೆ, ಕಿತ್ಕೊಂಡು ಹೋಗೋದಕ್ ಬಂದಿದ್ದೀನಿ. ಕೌಸಲ್ಯ ಅವರೇ ಬೇಡ, ಈಗ ಟೈಮ್ ಸರಿ ಇಲ್ಲ. ಒಂದ್ ಹೋಗಿ ಇನ್ನೊಂದಾದ್ರೆ ಕಷ್ಟ. ಸುಮ್ನೆ ಹೋಗಿ ಇಲ್ಲಿಂದ. ಏಯ್, ಎತ್ತಾಳೆ ನಿನ್ನಾಳೆ ಅಂದಾಳಿ ತಂದು ನನ್ನೇನ್ ಲಾಲಿಪಾಪ್ ಚೀಪ್ಕೊಂಡು ಹೋಗೋ ಸ್ಕೂಲ್ ಹುಡುಗಿ ಅನ್ಕೊಂಡಿದ್ಯಾ? ಹಾಗೆ ಕಾಣಿಸ್ತಾ ಇದೀನ ನಿನ್ ಕಣ್ಣಿಗೆ? ಆಹಾ, ಪ್ಲಾನ್ ಮಾಡೋರು ಇವ್ರೆ, ಕ್ಯಾನ್ಸಲ್ ಮಾಡೋರು ಇವ್ರೆ. ಏಯ್, ನನ್ನೇನ್ ಜೋಕರ್ ಅನ್ಕೊಂಡಿದ್ಯಾ ಈ ಕಡೆ ಆ ಕಡೆ ಆಡೋದಕ್ಕೆ? ಎಷ್ಟೆಲ್ಲಾ ಕನ್ಸುಗಳು ಕಟ್ಕೊಂಡಿದೆ, ಒಂದು ನಿಮಿಷದಲ್ಲಿ ಎಲ್ಲ ಮಣ್ಪಾಲ್ ಮಾಡ್ಬಿಟ್ರಲ್ಲೇ. ಇನ್ನು ನಾನ್ ಸುಮ್ನೆ ಇರಲ್ಲ. ಕೌಸಲ್ಯ ಬೇಡ, ಮಾತು ಮಿತಿ ಮೀರ್ತಾ ಇದೆ. ನಿಮಗೇನ್ ಸೇರ್ಬೇಕೋ ಅದು ತಿಂಗಳ ಬಂದ್ ಸೇರ್ತಾ ಇದೆ ತಾನೆ? ಮತ್ತೇನೇನು? ಹಲೋ ದುರ್ಗಾಂಬ, ನಾನ್ ಮುಚ್ಚಿಟ್ಟಿರೋ ಸತ್ಯಕ್ಕೆ ನೀನ್ ಕೊಡ್ತಾ ಇರೋದು ಜುಜುವಿ. ಅದೇ ಸತ್ಯನ ನನ್ ಬಾಯ್ ಬಿಟ್ರೆ
ಡೈವರ್ಸ್ ಆಗಿ ನಂಗೆ ಅರ್ಧ ಆಸ್ತಿ ಬರುತ್ತೆ. ಆಮೇಲೆ ನಿಮ್ಮಿಬ್ರು ನಮ್ ಮನೆ ವಾಚ್ಮ್ಯಾನ್ ಮಾಡ್ಕೊಂಡು ತಿಂಗಳ ಸಂಬಳ ಕೊಡ್ತೀನಿ. ಓ, ಗ್ರಾಮರ್ ಮಿಸ್ಟೇಕು. ವಾಚ್ಮ್ಯಾನ್ ಅಲ್ಲ, ವಾಚ್ಮನ್. ರೀ, ಏನ್ ಬಾರಿ ಆಟ ಆಡ್ತಾ ಇದೀರಾ? ತಿಂತಿರೋದು ನಾವ್ ಕೊಡ್ತಿರೋ ಅನ್ನ. ಓಸಿ ಲೈಫ್ ಓದ್ ಬೇರೆ ಕೊಡೋದಕ್ ಬರ್ತಾರೆ. ಛೀ! ಏ ಬಾಯ್ಲರ್ ಕೋಳಿ, ಏನ್ ಕೊಕ್ಕೋ ಅಂತ ಮಧ್ಯದಲ್ಲಿ ಬರ್ತಾ ಇದ್ಯಾ? ಈಗ ಬಂತ ಬಾಯಿ. ನೋಡು, ನಾನ್ ಏನಾದ್ರು ಮನ್ಸ್ ಮಾಡಿದ್ರೆ ಮುಚ್ಚಿಟ್ಟಿರೋ ಸತ್ಯನ ಈಗ್ಲೂ ಹೇಳ್ಬಿಡ್ತೀನಿ. ಹುಷಾರಾಗಿ ಮರ್ಯಾದೆಯಾಗಿ ನನ್ನ ಹತ್ರ ನಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮುಚ್ಚಿಟ್ಟಿರೋ ಸತ್ಯನ ಅಂತರನ ಹತ್ರ ಹೇಳ್ಬೇಕಾಗುತ್ತೆ. ಹುಷಾರ್. ಯಾವ ಸತ್ಯ ಆಂಟಿ? ಅದನ್ನೇ ಯಾರು ಅಂತ ಕೇಳ್ತಿದ್ದೀನಿ ಆಂಟಿ. ಹೇಳಿ, ಒಂದೇ ಒಂದ್ಸಲ ಹೇಳ್ಬಿಡಿ. ಅವರು ಕೌಸಲ್ಯ. ಓ, ಚಂದ್ರಶೇಖರ್ ಸ್ವಾಮಿಗಳೇ, ಬನ್ನಿ ಬನ್ನಿ. ನೀವ್ ಬಂದಿದ್ದು ಒಳ್ಳೇದೇ ಆಯ್ತು. ಇವತ್ತು 2ರಲ್ಲಿ 1 ತೀರ್ಮಾನ ಆಗ್ಲೇಬೇಕು. ಅಂತ ಲೀಲನ್ ಗಡ್ಡೆ ಯಾರು ಗೊತ್ತಾ? ಕೌಸಲ್ಯ, ನಡಿ ಮನೆಗೆ. ಯಾಕ್ರಿ, ಯಾಕೆ ಮನೆಗೆ ಹೋಗ್ಬೇಕು? ನಂಗೆ ಸತ್ಯ ಹೇಳೋದಕ್ ಬಿಡಿ. ಮನೆಗೆ ಹೋಗು ಅಂದೆ. ಏನೋ ದಬ್ಬಾಳಿಕೆನಾ? ಆಗಲ್ಲ ರೀ, ನಾನು ಸತ್ಯ ಹೇಳ್ಬಿಟ್ಟೆ ಇಲ್ಲಿಂದ ಹೋಗೋದು. ನನ್ನ ಮಾತು ಕೇಳು ಕೌಸಲ್ಯ. ನಾನ್ ಯಾಕೆ ಕೇಳಲಿ? ನಾನ್ ಯಾರ ಮಾತು ಕೇಳಲ್ಲ. ಮನೆ ಯಜಮಾನನಾಗಿ ನಿಮ್ಗಿಲ್ದೇ ಇರೋ ಜವಾಬ್ದಾರಿ ನನಗಿದೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ದೀರಾ? ನಾನ್ ಹೇಳೇ ಹೇಳ್ತೀನಿ. ಯಾರಿಗಾದ್ರೂ ತಡೆಯೋ ತಾಕತ್ತಿದ್ರೆ ತಡೀರಿ. ಕೇಳಲ್ಲ, ನೀನು ನನ್ನ ಮಾತು ಕೇಳ್ಬೇಕು. ಹೌದಾ? ನಾನು ಈ ಕ್ಷಣನೇ ಸೀಮೆಣ್ಣೆ ಸುಟ್ಕೊಂಡು ಸಾಯ್ತೀನಿ. ನೋಡ್ತೀರಾ ಅಥವಾ ನನ್ನ ಮಾತು ಕೇಳ್ತೀರಾ? ಹೌದಾ? ಇರು 1 ನಿಮಿಷ. ಅಪ್ಪ, ಏನ್ ಮಾಡ್ತಿದ್ಯಾ? ಯಾರು ತಲೆ ಹಾಕ್ಬೇಡಿ ಅಂದೆ. ಏನೇ, ನೀನ್ ಕುತಂತ್ರ ಮಾಡಿದಾಗೆಲ್ಲ ನಾನ್ ತಡಿಯೋಕ್ ಬಂದ್ರೆ ನೀನ್ ಸಾಯ್ತೀನಿ ಅಂತ ಹೆದರಿಸ್ತೀಯಲ್ಲ? ಸೀಮೆಣ್ಣೆ ಸುರ್ಕೊಂಡು ಸಾಯಕ್ಕೆ ನಿಂಗೆ ಅಷ್ಟೊಂದು ಇಷ್ಟನಾ? ಗೊತ್ತಾಗಿದ್ದಾಗ್ಲಿ ನಾನೇ ತಂದಿದ್ದೀನಿ ಸೀಮೆಣ್ಣೆ. ತಪ್ಪಾಯ್ತು ರೀ, ತಪ್ಪಾಯ್ತು. ನನ್ ಏನು ಮಾಡ್ಬೇಡಿ, ನಿಮ್ ಮಾತ್ ಕೇಳ್ತೀನಿ. ಮತ್ ಸಾಯ್ತೀನಿ ಅಂತಿದ್ದೆ, ಅದು ಏನೋ ನಿಮ್ಗೆ ಹೆದರ್ಸೋಣ ಅಂತ ಹಾಗೆ ಮಾಡ್ದೆ. ನಿಮ್ಗೆ ಅಮ್ಮಯ್ಯ ಅಂತೀನಿ, ಬಿಟ್ಬಿಡ್ರಿ. ರೇವತಿ, ನಿಮ್ಮ ಅಮ್ಮನ ಮನೆ ಕರ್ಕೊಂಡು ಹೋಗಮ್ಮ. ಏಯ್, ಎಷ್ಟು ಸಲ ಎಸ್ಕೊಳ್ತೀಯ? ಬಾರೆ ನೋಡಿ ಹೋಗೋಣ. ನಿಮ್ಮೆಲ್ರಿಗೂ ಕೈ ಮುಗಿದು ಕ್ಷಮೆ ಕೇಳ್ಕೊತೀನಿ. ಈ ಮನೆಯಲ್ಲಿ ಇಂಥದ್ದೊಂದು ಸಂದರ್ಭ ನಡಿಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ.
ಆದ್ರೆ ಇವತ್ತು ನಾನು ಮಾಡಿರೋ ಕೆಲಸದಿಂದ ಇಂಥ ಸಂದರ್ಭ ರಿಪೀಟ್ ಆಗಲ್ಲ. ನನ್ನ ಹೆಂಡತಿ ಸ್ವಲ್ಪ ಸರಿ ಇಲ್ಲ, ಧನಪಿಶಾಚಿ ಅವಳು. ಅವಳ ಮಾತನ್ನ ದಯವಿಟ್ಟು ಯಾರು ನಂಬೇಡಿ. ರೇವತಿ, ಎಸಿ ಹಾಕಿದಾರೇನೆ? ಇಲ್ಲಮ್ಮ, ಬಾಗ್ಲು ಓಪನ್ ಇರುವಾಗ ಯಾರು ಎಸಿ ಹಾಕ್ತಾರೆ? ಚಳಿಗಾಲ ಶುರು ಆಗೋಯ್ತಾ? ಇಲ್ಲಮ್ಮ, ಇವಾಗಿನ ಮಳೆಗಾಲ ಸ್ಟಾರ್ಟ್ ಆಗಿದೆ. ಮತ್ತ್ಯಾಕೆ ನಡುತ್ತಾ ಇದ್ದೀನಿ? ತುಂಬಾ ಚಳಿ ಆಗ್ತಿದೆ. ಅದು ಅಪ್ಪ ಕೊಟ್ರಲ್ಲ 440 ವೋಲ್ಟ್ ಶಾಕು, ಅದಕ್ಕೆ ಹೀಗ್ ನಡುಕ್ತಿರೋದು. ನಿಮ್ಮಪ್ಪ ಸೀಮೆಣ್ಣೆ ತರುವಾಗ್ಲೂ ಸುಮ್ನೆ ನಿಂತಿದ್ಯಲ್ಲೇ, ಹಾಗೆ ನಿಲ್ಲೋದಕ್ಕೆ ಹೇಗೆ ಮನ್ಸು ಬಂತು ನಿಂಗೆ? ನೀನು ಸಾಕ್ ಬೆಳ್ಸಿದ್ ಲೀಲಾ ಅಕ್ಕಂಗೆ ಮೋಸ ಮಾಡಕ್ ಹೋಗಿದ್ಯಲ್ಲ, ಅವಾಗ ನಿನಗ್ ಹೇಗ್ ಮನ್ಸ್ ಬಂತೋ ಇವತ್ತು ನಂಗೆ ಹಾಗೆ ಮನ್ಸ್ ಬಂತು. ಚುಕ್ಕಿ ಕರೀಲ ಅಪ್ಪನ್ನ. ಅಯ್ಯೋ, ಬೇಡ 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 ಬೇಡ. ಆ ಚಂದ್ರಶೇಖರ ಸ್ವಾಮಿಗಳು ಯಾಕೆ ಹಂಗ ಆಡ್ತಾ ಇದಾರೆ? ಯಾವತ್ತೂ ನಾನು ಹೀಗ್ ನೋಡಿಲ್ಲ. ಮೋಸ್ಟ್ಲಿ ಡಬಲ್ ಗಿಬಲ್ ಆಕ್ಟಿಂಗ್ ಮಾಡ್ತಾ ಇದಾರೆ ಹೇಗೆ? ಮದ್ವೆ ಆದಾಗಿದ್ದ ಈ ರೋಷ ಆವೇಶ ತಾಪ ಯಾವತ್ತೂ ನೋಡಿಲ್ಲ. ಏನಾಗಿದೆ ಅವ್ರಿಗೆ? ದೆವ್ವಗಿವ ಮೆಟ್ಟಿದ್ಯಾ ಹೇಗೆ? ಇನ್ಮೇಲಿಂದ ನೀನ್ ಹೇಗ್ ನಡ್ಕೋತೀಯೋ ಅಪ್ಪನೂ ಹಾಗೆ ನಡ್ಕೋತಾರೆ. ಅಯ್ಯೋ, ನನ್ ಯಾವತ್ತೂ ಇನ್ಮೇಲೆ ತಲೆ ಹಾಕಲ್ಲ. ಮನೆಗೆ ಹೋದ್ಮೇಲೆ ನೀ ನನ್ ಜೊತೆಲೇ ಇರೆ, ಒಬ್ಳನೆ ಬಿಟ್ಟು ಎಲ್ಲೂ ಹೋಗ್ಬಿಡ್ವೆ. ಎಲ್ರು ಇದ್ದಾಗ್ಲೇ ನನ್ ಸೀಮೆಣ್ಣೆ ಹಾಕೋದಕ್ ಬಂದ್ರು, ಇನ್ ಆ ಮನೇಲಿ ನಾನು ಒಬ್ಳೇ ಇರ್ತೀನಿ. ಬೇಡಪ್ಪ, ಆ ಕೋಪ ತಗೊಂಡ್ ಬಂದು ನನ್ಗೆ ಏನಾರು ಮಾಡ್ಬಿಟ್ರೆ ಪ್ಲೀಸ್ ಕಡೆ ನೀನ್ ನನ್ ಜೊತೆನೇ ಇರೆ, ಎಲ್ಲ ಹೋಗ್ಬಿಡ. ನೋಡ್ರಿ, ಇಲ್ಲಿ ಬೋಸ್ ನಿಂತಿದ್ದಾರೆ. ಅಯ್ಯೋ, ಸಾರಿ ಮತ್ತೆ ಅಡ್ವರ್ಟ್ ಮಾಡ್ಕೊಂಡ್ಬಿಟ್ಟೆ. ಅದು ನಾನು ತುಂಬಾ ಖುಷಿಯಲ್ಲಿದ್ನಲ್ಲ, ಏನ್ ಮಾಡ್ತೀನಿ ಅಂತ ಗೊತ್ತೇ ಆಗ್ಲಿಲ್ಲ. ಬೇಜಾರು ಮಾಡ್ಕೋಬೇಡಿ, ನನ್ನ ಬೈಬೇಡಿ. ಯಾಕೆ ಇಷ್ಟೊಂದು ಎದುರ್ಕೋತಾ ಇದೆಯಾ? ಬೈದ್ನ ನಾನು? ಬೈಲಿಲ್ಲ, ಆದ್ರೆ ಮನ್ಸಲ್ಲೇ ಬೈಕೊಂಡ್ರ ಅಂತ. ಏನಂತ? ಇಲ್ಲಿಲ್ಲಾಗೆ ಕಾಮನ್ ಸೆನ್ಸ್ ಇಲ್ಲ. ಯಾರಿದ್ದಾರೆ ಅಂತ ನೋಡ್ದೆ ಮೈಮೇಲೆ ಬಿಟ್ಬಿಟ್ಲು, ಹುಚ್ಚಿ ಇಡಿಯಟ್. ಆಮೇಲೆ ಲಾಸ್ಟಿಗೆ ಔಟ್ ಅಂತ. ನಾನು ನಿನ್ನನ್ನು ಅಷ್ಟೊಂದೆಲ್ಲ ಬೈಕೊಳ್ಳಲ್ಲ. ಮತ್ತೆ ಏನ್ ಅನ್ಕೋತೀರಾ? ಚಿಕ್ಕ ಮಕ್ಕಳಿರೋ ಮನೇಲಿ ಈ ತರ ಎಡವಟ್ಟುಗಳಾಗೋದು ಸಹಜ ಅನ್ಕೋತೀನಿ. ಮಕ್ಕಳ ಇನ್ಯಾರಿದ್ದಾರೆ? ನೀನೆ. ನಿನ್ನ ಮನಸ್ಸು ಮಗು ಥರದ್ದು. ನೀನು ಹಣ್ಣಣ್ಣು ಮುದುಕಿ ಆದರೂ ನನಗೆ ನೀನು ಮಗು ಥರನೇ ಕಾಣಿಸ್ತೀಯ. ನೀನು ಒಟ್ಟಿನಲ್ಲಿ ಖುಷಿಯಾಗಿರ್ತೀಯಲ್ಲ, ಅದು ಇಂಪಾರ್ಟೆಂಟ್. ಇವತ್ತಲ್ಲ, ನೀನು ಯಾವಾಗಲೂ ಖುಷಿಯಾಗಿರ್ಬೇಕು. ಮನಸ್ಸು ಬಿಚ್ಚಿ ಖುಷಿನ ಅನ್ಭವಿಸು. ಓಕೆ? ಆಗ್ಲಿಂದ ಏನೋ ಹೇಳಬೇಕು ಅಂತ ನನ್ನ ಹತ್ರ ಒದ್ದಾಡ್ತಾ ಇದೆಯಾ? ಆದರೆ ಏನೋ ಮಾತಾಡ್ತಾ ಯಾಕೆ? ನನ್ನ ಜೊತೆ ಯಾಕೆ ಹೆಸಿಟೇಷನ್? ಹೇಳು, ಪರವಾಗಿಲ್ಲ. ಸರಿ ಅಭಿ, ನೇರವಾಗಿ ಕೇಳ್ತೀನಿ. ಲೀಲಾ ಫಾರಿನ್ಗೆ ಹೋಗೋದೇನೋ ಕ್ಯಾನ್ಸಲ್ ಆಯಿತು. ಅಕಸ್ಮಾತ್ ಅವಳೇನಾದರೂ ಹೋಗೋದು ಕನ್ಫರ್ಮ್ ಆಗಿದ್ದಿದ್ರೆ ನೀವು ಅವಳ ಜೊತೆ ಹೋಗೋದಕ್ಕೆ ಟಿಕೆಟ್ ಮಾಡಿಸಿದ್ರು. ಯಾಕೆ ಅಂತ ಕೇಳ್ಬೋದಾ? ನಿನಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಲೀಲಾ ಜೊತೆ ಹೋಗೋದಕ್ಕೆ ನಾನು ಒಪ್ಪನಿಗೆ ಟಿಕೆಟ್ ಮಾಡಿಸಿರ್ಲಿಲ್ಲ, ನಾನು ನಿನಗೂ ಮಾಡಿಸಿದ್ದೆ. ನನಗದೆಲ್ಲ ಬೇಡ ಅಭಿ. ನಾನು ಕೇಳ್ತಿರೋದು ಅವಳು ಹೋಗೋದ್ರಿಂದ ನಿಮ್ಗೇನು ಪ್ರಾಬ್ಲಮ್ ಆಗ್ತಿತ್ತು ಅಂತ. ಗುಂಚೂರು ನಾಚಿ ಆಗಲ್ವೇನ್ರಿ? ಲವ್ ಆಗೋಕ್ಕೂ ಮುಂಚೆ ನೀನೇ ದೈವ, ನೀನೇ ಜೀವ ಅಂತಿದ್ದವಳು ನಿನ್ಗೆ ನಾಚಿಗೆ ಆಗಲ್ವ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟೇನೆ. ಮತ್ತಿನ್ನೇನು?
ಲವ್ ಮಾಡಿದ್ಮೇಲೆ ನಾನೇ ನೀನು ನೀನೇ ನಾನು ನನಗೇನ್ ಬೇಕಾದ್ರೂ ಹೇಳ್ಬೋದು ಆ ಎಲ್ಲ ಅಧಿಕಾರ ನನ್ಗಿದೆ. ಓಕೆ, ಮದ್ವೆಗ್ ಮುಂಚೆ ಗನ್ನ ತರ ಇರೋ ಗಂಡಸರು ಮದ್ವೆ ಆದ ನಂತರ ಬನ್ನ ತರ ಯಾಕೆ ಆಗ್ತಾರಂತ ನಂಗೆ ಇವಾಗ ಅರ್ಥ ಆಗ್ತಾ ಇದೆ. ಅದೇನು ಹೇಳು. ಹೇಳೋದೇನು ಇಲ್ಲ. ಅಲ್ಲ, ಲವ್ ಆಗಿ ಇಷ್ಟು ದಿವಸ ಆಯ್ತು, ಒಂದಾದ್ರೂ ಗಿಫ್ಟ್ ಕೊಟ್ಟಿದ್ರ ನಿಮ್ ಯೋಗ್ಯತೆಗೆ? ವಾಟ್ ಬೇಬಿ, 65 kg 5 ಫೀಟ್ ಇರೋ ಕಟೌಟೇ ನಿಂಗೆ ಗಿಫ್ಟ್ ಆಗಿ ಸಿಕ್ಕಿರ್ಬೇಕಾದ್ರೆ ಬೇರೆ ಗಿಫ್ಟ್ ಎಲ್ಲ ಯಾಕೆ? ಈ ಡ್ರಾಮಾ ಡೈಲಾಗ್ ನನ್ನ ಹತ್ರ ಬೇಡ. ಅಲ್ಲ, ಮನೆಗ್ ಬಾಡಿಗೆ ಕಟ್ಟಲ್ವಾ, ಕರೆಂಟ್ ಬಿಲ್ ಕಟ್ಟಲ್ವಾ, ಫೋನ್ ರಿಚಾರ್ಜ್ ಮಾಡ್ಸಲ್ವಾ? ಹಂಗೆ ಈ ಪ್ರೀತಿನು ಲವ್ ಮಾಡಿದಾಗ ಆಗಾಗ ಗಿಫ್ಟ್ ಕೊಡ್ತಾ ಇರ್ಬೇಕು, ಆಗ್ಲೇ ಲವ್ ಸ್ವಲ್ಪ ಜಾಸ್ತಿ ಆಗೋದು. ಪ್ರೀತಿ ಅಂದ್ರೆ ಅಮರ, ಅದಕ್ಕೆಲ್ಲ ಯಾಕೆ ಬೇಕು ಕಾಸ್ಟ್ಲಿ ಗಿಫ್ಟ್ ಎಲ್ಲ? ಯಾಕ್ರಿ ಗಿಫ್ಟ್ ಅಂದ್ರೆ ಕಾಸ್ಟ್ಲಿ ಗಿಫ್ಟ್ ಅನ್ಕೋತೀರಾ ಅಥವಾ ಅದ್ನ ದುಡ್ಡಿಂದ ಅಳಿತೀರಾ? ನಾವ್ ಹೆಣ್ಮಕ್ಳು ದೊಡ್ಡ ದೊಡ್ಡ ಗಿಫ್ಟ್ ಏನು ಕೇಳಲ್ಲ. ನೀವು ಪ್ರೀತಿಯಿಂದ ಒಂದ್ ಚಿಕ್ಕ ಗುಲಾಬಿ ಕೊಟ್ರು ಸಾಕು, ಒಂದ್ ಚಿಟಿಕೆ ಕುಂಕುಮ ತಗೊಂಡ್ ಹಣೆಗಿಟ್ರು ಸಾಕು. ಪ್ರೀತಿಯಿಂದ ಒಂದ್ ಅರ್ಧ ಗಂಟೆ ನಮ್ ಜೊತೆ ಕುತ್ಕೊಂಡು ಮಾತಾಡಿದ್ರು ಸಾಕು ರೀ. ಅದಕ್ಕೂ ಮೀರಿ ನಿಮ್ಗೆ ಏನಾದ್ರೂ ಗಿಫ್ಟ್ ಕೊಡ್ಲೇಬೇಕು ಅಂತ ಅನ್ಸಿದ್ರೆ ನಮ್ಗೆ ಏನ್ ಇಷ್ಟನೋ ತಿಳ್ಕೊಂಡು ನೀಟಾಗಿ ಅದನ್ನ ಒಂದು ಕವರಲ್ಲಿ ಹಾಕ್ಬಿಟ್ಟು ಒಂದ್ ಪುಟ್ಟ ಬೊಕ್ಕೆ ಇಟ್ಟು ಪ್ರೀತಿಯಿಂದ ಏನಾದ್ರು ಬರ್ದ್ ಕೊಟ್ರೆ ನಮ್ಗೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇಷ್ಟು ಡೈಲಾಗ್ ಅನ್ನು ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರು? ಅಯ್ಯೋ, ಇದ್ ನನ್ನೇ ಆಸೆ ಆಗಿದ್ರೆ ನಾನ್ ಪ್ರಾಕ್ಟೀಸ್ ಮಾಡ್ತಿದ್ದೆ ರೀ. ಆದ್ರೆ ಇದ್ ನನ್ನೊಬ್ಬಳೆ ಆಸೆ ಅಲ್ಲ, ಜಗತ್ತಲ್ಲಿರೋ ಎಲ್ಲಾ ಹುಡುಗಿರು ಇದೇ ತರ ಆಸೆ ಪಡ್ತಾರೆ ಗೊತ್ತಾ? ಓಹೋ, ಈಗ ಏನೇನು ಹೇಳಿದ್ನಲ್ಲ ಅದನ್ನೆಲ್ಲ ಅವ್ರ ಪ್ರೀತಿಸೋರು ಮಾಡಿದ್ರೇನೆ ನಮ್ಗೆಲ್ಲ ಹೆಣ್ಮಕ್ಳಿಗೆ ತುಂಬಾ ಖುಷಿ ಆಗೋದು. ಕರ್ಮ, ಹೂವಂತೆ, ಲೆಟರ್ ಅಂತೆ, ಬೊಕ್ಕೆ ಅಂತೆ, ಬಿಟ್ರೆ ದಸರಾ ಆನೆ ಬೇಕು ಅಂತಾಳೆ. ಅದನ್ನ ಹೇಗೋ ತಂದ್ಕೊಟ್ರೆ ಅಂಬಾರಿನೇ ಕೇಳಿದ್ರೆ ಕೇಳ್ಬೋದು. ನವಗ್ರಹ ಪಿಕ್ಚರ್ ಅಲ್ಲಿ ಬರೋ ಹಾಗೆ ಸಿಂಗಲ್ ಆಗಿದ್ರೇನೆ ಎಷ್ಟೋ ನೆಮ್ಮದಿ ಅಂತ ಅನ್ನಿಸ್ತಿದೆ. ಅತ್ತೆ ಅತ್ತೆ, ದಿನಾನು ಇದೇ ಟೈಮ್ ಕರೆಕ್ಟ್ ಆಗಿ ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋರು. ಇಲ್ಲೂ ಇಲ್ಲ, ರೂಮಲ್ಲೂ ಇಲ್ಲ, ಎಲ್ಲಿ ಹುಡುಕಿದ್ರು ಕಾಣಿಸ್ತಾನೆ ಇಲ್ವಲ್ಲ. ವಿಷ್ಣು. ಎಸ್, ವಿಶ್ವ ಸ್ಪೀಕಿಂಗ್. ಹೌ ಕ್ಯಾನ್ ಐ ಹೆಲ್ಪ್ ಯು? ಇಂಗ್ಲಿಷ್ ಬೇಡ, ಕನ್ನಡ ಅರ್ಥ ಆಗುತ್ತೆ, ಕನ್ನಡದಲ್ಲೇ ಮಾತಾಡಿ. ಮೇಡಮ್, ನಿಮ್ ಡೈಲಾಗು ನನ್ನ ಕನ್ನಡ ಭಾಷೆನ ಅವಮಾನ ಮಾಡ್ದಂಗ ಆಗ್ತಾ ಇದೆ. ಪ್ಲೀಸ್ ಡೋಂಟ್ ಕವರ್ ಎ ಜಡ್ಜ್ ಬೈ ಇಟ್ಸ್ ಬುಕ್. ಕನ್ನಡದಲ್ಲೇ ಮಾತಾಡಿ, ತಪ್ಪಾಗೆಲ್ಲ ಇಂಗ್ಲಿಷ್ ಮಾತಾಡ್ಬೇಡಿ. ನಾವು ತಪ್ಪಾಗಿ ಮಾತಾಡ್ಬೇಕು ಅಂತಾನೆ ಇಂಗ್ಲಿಷ್ ಅಲ್ಲಿ ಮಾತಾಡೋದು. ಬಿಕಾಸ್ ನಾವು ಗೌರ್ಮೆಂಟ್ ಸ್ಕೂಲ್ ಬಾಯ್ಸ್. ಒಂದು ತಿಳಿದವರು ದೊಡ್ಡ ಮಾತು ಹೇಳಿದ್ದಾರೆ, ಇಂಗ್ಲಿಷ್ ಇರೋದೇ ತಪ್ಪಾಗಿ ಮಾತಾಡೋದಕ್ಕೆ, ಚೆನ್ನಾಗಿ ಮಾತಾಡೋದಕ್ಕೆ ನಮ್ ಕನ್ನಡನೇ ಇದೆಯಲ್ಲ. ಒಂದು ಪ್ರಶ್ನೆ ಕೇಳಿದ್ರೆ ತಲೆ ತಿಂತಿದ್ದಾರಲ್ರಿ. ಸಾರಿ ಮೇಡಮ್, ನೀವಿನ್ನು ಪ್ರಶ್ನೆನೇ ಕೇಳಿಲ್ಲ. ಸರಿ ಆಯ್ತು, ಇವಾಗ ಕೇಳ್ತಾ ಇದ್ದೀನಿ, ಬಿಲ್ಡಪ್ ಇಲ್ಲದೆ ಉತ್ತರ ಕೊಡಿ. ಇವತ್ತು ನಾನ್ ಬದುಕ್ತಿರೋ ಬದುಕು ನಿಂದು ಅಂತ. ಇವತ್ತು ನಾನು ಕರೀತಾ ಇರೋ ಹೆಸರು ನಿಂದು, ನಾನು ವಾಸ ಮಾಡ್ತಾ ಇರೋ ಮನೆ ನಿಂದು. ಇವತ್ತು ನನ್ ಸುತ್ತ ತಾನಾಗೆ ಬಂದು ಸುತ್ಕೊಂಡಿರೋ ಸಂಬಂಧಗಳು ನಿಂದು. ಎಲ್ಲ ನಿಂದೆ. ಆದ್ರೆ ಇದು ನೀನ್ ಕೊಟ್ಟಿರೋ ಭಿಕ್ಷೆ ಅಲ್ಲ, ನನಗ್ ಸಿಕ್ಕಿರೋ ವರ. ಬೇಜಾರಾಗ್ತಿದ್ಯಾ? ನೋವಾಗ್ತಿದ್ಯಾ? ಪಾಪ, ನೋವಾದ್ರೂ ಕಣ್ಣೀರ್ ಬರಲ್ಲ ಅಲ್ವಾ? ಸತ್ತ ಹಳಕ್ಕೆ ಕಣ್ಣೀರ್ ಬರಲ್ವೇ ಅಂತ್ರ? ಅಂದಾಗೆ ಅಂತ್ರ ಇದು ನಿನ್ನ ಅಭಿ ಕನ್ಸಿನ ಮನೆ ಅಲ್ವಾ? ನೀವಿಬ್ರು ಇಲ್ಲಿ ಬಾಳಿ ಬದುಕ್ಬೇಕು ಅಂತ ಎಷ್ಟೆಲ್ಲಾ ಕನ್ಸ್ಗಳಿಟ್ಕೊಂಡಿದ್ರಿ. ಆದ್ರೆ ಆ ನಿನ್ನ ಅಭಿ ಹುಚ್ಚಿನ ತರ ನಿನ್ನ ಊರೆಲ್ಲ ಹುಡ್ಕೊಂಡು ತಿರುಗ್ತಿದ್ದಾನೆ. ಆದ್ರೆ ಅವನಿಗೇನ್ ಗೊತ್ತು ನೀನಿಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಮಲ್ಗಿದ್ಯಾ ಅಂತ. ಊರಿಗೆ ಉಪಕಾರ ಮಾಡಿದ್ ನೆನ್ಪಿಟ್ಕೊಳ್ಳಲ್ಲ, ಹೆಣ ಸಿಂಗಾರ ಮಾಡ್ಕೊಳ್ಳಲ್ಲ. ನೀನು ನಿಂದೆಲ್ಲ ನನಗೆ ಕೊಟ್ಬಿಟ್ಟು ಅದ್ ಹೇಗೆ ಎಷ್ಟು ವರ್ಷಗಳಿಂದ ಮಣ್ಣಾಗಿ ಮಲ್ಗಿದ್ಯಾ ಅಂತ. ನಾನು ನೀನು ನೋಡೋದಕ್ಕೆ ಒಂದೇ ತರ ಹೋಲಿಕೆ, ಆದ್ರೆ ಗುಣದಲ್ಲಿ ಎಳ್ಳಷ್ಟು ಹೋಲಿಕೆ ಇಲ್ಲ ಕಣೆ.
ನಿನ್ ಜಾಗ ನನಗ್ ಬೇಕು. ನಿನ್ ಹೆಂಡತಿ ಅಂತ ಕರೆಸ್ಕೊಳ್ಳೋ ನಿನ್ ಜಾಗ ನನಗಾಗ್ಬೇಕು. ಆ ಲೀಲಾ ಅಭಿ ಲೈಫಿಂದ ದೂರ ಹೋಗ್ಬೇಕು. ಆ ಇಡೀ ಮನೆಯಿಂದಾನೇ ದೂರ ಹೋಗ್ಬೇಕು. ಗೊತ್ತು 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 ಗೊತ್ತು, ನನ್ಗೆಲ್ಲ ಚೆನ್ನಾಗಿ ಗೊತ್ತು. ಗೊತ್ತಿದ್ರು ಈ ತರ ನಾಟಕ ಮಾಡ್ಕೊಂಡು ಬದುಕ್ತಿದ್ದೀನಿ. ಪಾಪ ಅವರು ಕನ್ಕೊಂಡಿರೋ ಕೆಲಸ ಆಗ್ಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂತ ನನಗ್ ಗೊತ್ತು. ನಾನು ಅಷ್ಟೇ ನನ್ ಮದ್ವೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಕನ್ಸ್ ಕಟ್ಕೊಂಡಿದ್ದೆ. ಆದ್ರೆ ಅದಾಗ್ಲಿಲ್ವಲ್ಲ, ಎಷ್ಟು ನೋವಾಗಿತ್ತು ಅಂತ ನನಗ್ ಚೆನ್ನಾಗ್ ಗೊತ್ತು. ಈಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ. ಇನ್ನು ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿದಾರೋ ಏನೋ. ಈಶ್ವರು, ನನ್ನ ಇಲ್ಲಿಗೆ ಏನು ಕರ್ಕೊಂಡ್ಬಂದ್ರಿ? ಇಲ್ಲಿ ಒಂಟಿ ಅಧಿವೇಶನ ನಡೀತಾ ಇದೆ, ಏನೋ ಸ್ಕೆಚ್ ಆಗ್ತಿದ್ದಾರೆ, ಅದು ಕರ್ಕೊಂಡು ಬಂದೆ. ಏನಂತ ಕೇಳಿಸ್ಕೊಳ್ಳಿ. ಅಕ್ಕ ಹೊರಗಡೆ ಹೋಗಿದ್ದಾರೆ, ರಾತ್ರಿ ಒಳಗೆ ಮನೆಗ್ ಬಂದೇ ಬರ್ತಾರೆ. ಪಾಪ ಇವರು ಅಕ್ಕನ ಜೊತೆ ಆಚೆ ಹೋಗ್ಬೇಕು, ಸೆಲೆಬ್ರೇಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು. ಆದ್ರೆ ಇವಾಗ ಎಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದಾರೆ. ನಾನ್ಯಾಕೆ ಇವ್ರಿಬ್ರಿಗೆ ಸರ್ಪ್ರೈಸ್ ಆಗಿ ಡಿನ್ನರ್ ಪ್ಲಾನ್ ಮಾಡಬಾರ್ದು? ಕರೆಕ್ಟ್, ಸೂಪರ್ ಐಡಿಯಾ ಲೀಲಾ, ಪ್ಲಾನ್ ಮಾಡ್ತೀನಿ. ಅಕ್ಕ ಮನೆಗ್ ಬಂದ ತಕ್ಷಣ ಅವ್ರಿಬ್ರು ಒಟ್ಟಿಗೆ ಕೂರಿಸಿ ನೆಮ್ಮದಿಯಾಗಿ ಮಾತಾಡಕ್ ಬಿಟ್ಬಿಡ್ತೀನಿ. ಎಲ್ಲ ಬಗೆಹರಿಯುತ್ತೆ, ಅವ್ರ ಬೇಜಾರೆಲ್ಲ ಹೋಗುತ್ತೆ. ಎಂತೆಂತ ಬೇಜಾರುಗಳೇ ಊಟ ಮಾಡುವಾಗ ಬಗೆಹರಿದಿದೆ, ಇನ್ನಿದಾರಿಯಲ್ಲ ಹರಿದೆ ಹರಿಯುತ್ತೆ. ಲೀಲಾತ್ತೆಗೆ ಏನಾಗಿದೆ? ಏನಾಗಿದೆ, ಯಾಕಾಗಿದೆ, ಇದೆಲ್ಲ ನೋಡಿ ನೋಡಿ ನಂಗೆ ಸಾಕಾಗಿದೆ. ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೆ, ನಿಮ್ ಖುಷಿನೇ ನನ್ ಖುಷಿ, ಬರೀ ಇದೇ ಆಗೋಯ್ತು. ಇವ್ರಿಗೆ ಏನಾದ್ರೂ ಬೇರೆ ನಾವು ಮಾಡ್ಲೇಬೇಕು. ಬಿಟ್ರೆ ತ್ಯಾಗ ಮಾಡಿ ಹೋಗೇ ಬಿಡ್ತಾರೆ ಅನ್ಸುತ್ತೆ. ಹೋಗಿ ಹೋಗಿ ಅವ್ರಿಗೆ ಡಿನ್ನರ್ ಅಂತೆ. ಅದೇ ಡಿನ್ನರ್ನ ಇವ್ರಿಗೋಸ್ಕರ ಅರೇಂಜ್ ಮಾಡೋದಂತ ಇದ್ರೆ ಒಂಟಿ ಕಾಲಲ್ಲಿ ಕುಣ್ಕೊಂಡು ಅರೇಂಜ್ಮೆಂಟ್ ಮಾಡ್ತಿದ್ದೆ. ಏನ್ ಮಾಡೋದು ವಿಶ್ವರು? ಏನಿಲ್ಲ ಮೇಡಮ್, ಈಗ ಲೀಲಾ ಮೇಡಮ್ ಅವರು ಏಜೆ ಸರ್ ಮತ್ತೆ ಅಂತರ ಮೇಡಮ್ಗೆ ಡಿನ್ನರ್ ಅರೇಂಜ್ಮೆಂಟ್ ಮಾಡ್ತಾರಲ್ವಾ, ಅದನ್ನ ಹಾಳು ಮಾಡ್ಬೇಕು. ಇದು ತಪ್ಪಲ್ವಾ ವಿಶ್ವರು? ಮೇಡಮ್, ತಪ್ಪುನ ತಪ್ಪು ಅಂತ ಹೇಳೋವರೆಗೂ ತಪ್ಪಲ್ಲ, ತಪ್ಪುನ ತಪ್ಪು ಅಂತ ಕಂಡುಹಿಡಿಯೋವರೆಗೂ ತಪ್ಪಲ್ಲ, ತಪ್ಪುನ ತಪ್ಪು ಅಂತ ಅನ್ಸೋವರೆಗೂ ತಪ್ಪಲ್ಲ. ತಪ್ಪು ತಪ್ಪಲ್ಲ, ತಪ್ಪು ಒಪ್ಪಲ್ಲ. ಯಾಕಂದ್ರೆ ತಪ್ಪು ಮಾಡ್ದಿರೋ ಹಾಗೆ ತಪ್ಪಿಂದ ಯಾರೂ ತಪ್ಪಿಲ್ಲ. ಡೋಂಟ್ ವರಿ ಮೇಡಮ್, ಇದನ್ನೆಲ್ಲ ಮಾಡಕ್ಕಂತ ನಮ್ಮ ಹತ್ರ ಒಂದು ಎಕ್ಸ್ಟ್ರಾರ್ಡಿನರಿ ಕ್ಯಾಂಡಿಡೇಟ್ ಒಬ್ರು ಇದ್ದಾರೆ. ಯಾರದು? ಫಾಲೋ ಮೀ. ಇವತ್ ಇಡೀ ದಿನ ನೀವ್ ಅಂತರ ಅಕ್ಕನ ಜೊತೆ ಡೇ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ, ಆದ್ರೆ ಅದಾಗ್ಲಿಲ್ಲ. ನಿಮ್ ದಿನ ನೀಟಾಗಿ ಶುರು ಆಗ್ಲಿಲ್ಲ ಅಂದ್ರೆ ಏನು? ಅದಕ್ಕೋಸ್ಕರ ನಾನು ಈ ಡಿನ್ನರ್ ಪ್ಲಾನ್ ಮಾಡಿದೆ. ಅವ್ರ ಜೊತೆ ಕುತ್ಕೊಂಡು ಮಾತಾಡಿದ್ರೆ ಡೇ ನೀಟಾಗಿ ಎಂಡ್ ಆಗುತ್ತೆ. ಅದು ಅಲ್ಲದೆ ನೀವು ಬೆಳಗ್ಗೆಯಿಂದ ಒಂದ್ ತೊಟ್ಟು ನೀರ್ ಸಹ ಕುಡ್ದಿಲ್ಲ. ನೀನಿಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ಯಾ, ಆದ್ರೆ ಅಂತರ ನಾನು ಅಷ್ಟೆಲ್ಲ ಹೇಳಿದ್ರು ನನಗೆ ಒಂದು ಮಾತು ಹೇಳಿದೆ ಎಲ್ಲೋ ಹೊರಟೋಗಿದ್ದಾಳೆ. ಈ ಟೈಮಲ್ಲಿ ಪ್ಲೀಸ್ ಇದೆಲ್ಲ ಬೇಡ, ನನ್ನ ಮನಸ್ಸು ಒಪ್ಪಲ್ಲ. ಇಲ್ಲ ಇಲ್ಲ, ಅಕ್ಕ ಬರೋರ್ಗು ಇದೆಲ್ಲ ಹೀಗೆ ಇರುತ್ತೆ. ಅವ್ರು ಬಂದ್ಮೇಲೆ ನೀವಿಬ್ರು ಊಟ ಮಾಡಿ ನಾನು ಹೊರಟೋಗ್ಬಿಡ್ತೀನಿ. ನೀವಿಬ್ರು ಕುತ್ಕೊಂಡು ಊಟ ಮಾಡ್ತಾ ಮನ್ಸಿನ ಮಾತು ಮಾತಾಡಿದ್ರೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಪ್ಲೀಸ್. ಅಂತರ ಬರಲಿ, ನೋಡೋಣ. ಸಾರಿ ರೀ, ನೀವು ಬಂದಿದ್ದು ನೋಡಲಿಲ್ಲ. ನೀನು ನೋಡ್ತಾನೆ ಇದೆಯಲ್ಲಿಲ್ಲ, ಆಕ್ಚುಲಿ ನೋಡ್ಬೇಕಾಗಿರೋ ನಾನು. ಅಂತರ ಇಷ್ಟೊತ್ತಾದ್ರೂ ಬಂದಿಲ್ಲ, ತುಂಬ ಹೊತ್ತಾಗಿದೆ. ನೀನು ಹೋಗಿ ಮಲ್ಕೋ, ನಿದ್ದೆಗೇಳ್ಬೇಡ. ಅಕ್ಕ ಯಾಕೋ ಬರೋದ್ ಲೇಟ್ ಆಗಿದೆ, ಬಟ್ ಅವ್ರು ಬಂದೇ ಬರ್ತಾರೆ ಅಂತ ನನ್ ಮನ್ಸು ಹೇಳ್ತಾ ಇದೆ. ಅಕ್ಕ, ಎಲ್ಲಿ ಹೋಗಿದ್ರಿ ನೀವು?
ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಒಂದ್ ಮಾತು ಹೇಳಿ ಹೋಗ್ಬೋದಿತ್ತು ತಾನೆ. ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಹೋಗಿದ್ದೆ. ಅರ್ಜೆಂಟಾ? ಏನಂತ ಅರ್ಜೆಂಟ್ ಇತ್ತು ಅಂತ? ನಮ್ಗೆ ಯಾರಿಗೂ ಹೇಳಿ ಹೋಗದೆ ಇರೋಷ್ಟು ಎಮರ್ಜೆನ್ಸಿ ಇತ್ತಾ? ಓಕೆ, ಇದ್ದಿದ್ರು ನಮ್ಗೆ ಹೇಳ್ಬೋದಿತ್ತಲ್ಲ, ನಾವು ಜೊತೆಗೆ ಬರ್ತಾ ಇದ್ವಿ. ಅಭಿ, ನಾನೀಗ ಹೋಗಿದ್ದು ಆಯ್ತು, ಬಂದಿದ್ದು ಆಯ್ತು. ಆ ವಿಷಯನ್ ಯಾಕೆ ದೊಡ್ಡದ್ ಮಾಡ್ತಿದ್ದೀರಾ? ದೊಡ್ಡದ್ ಮಾಡೋದ? ಏನ್ ಮಾತಾಡ್ತಿದ್ಯಾ, ನಿಂಗೆ ಅರ್ಥ ಆದ್ರೂ ಗೊತ್ತಾ? ಅಲ್ಲ, ನಾನು ಅಷ್ಟೆಲ್ಲ ಆಸೆ ಇಟ್ಕೊಂಡು ನಿನಗೆ ಹೇಳಿದ್ದೀನಿ, ಬಟ್ ನೀನ್ ನಮ್ಗೆ ಯಾರಿಗೂ ಕೇರ್ ಮಾಡದೆ ಎಲ್ಲೋ ಹೋಗಿದ್ಯಾ? ಓಕೆ ಫೈನ್, ಅಟ್ಲೀಸ್ಟ್ ಈಗ ಬಂದಿದ್ಯಲ್ಲ, ಇಲ್ಲ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾರೆ, ಬಾ ಒಟ್ಟಿಗೆ ಕೂತು ಊಟ ಮಾಡೋಣ. ಅಭಿ, ಜಸ್ಟ್ ಡಿನ್ನರ್ ತಾನೆ, ಇನ್ನೊಂದಿನ ಮಾಡ್ಕೋಬಹುದು. ನಿನ್ನೆ ಬೆಳಗ್ಗೆ ತಿಂಡಿ ಒಟ್ಟಿಗೆ ತಿಂದಿದೀವಿ, ರಾತ್ರಿ ಒಟ್ಟಿಗೆ ಊಟ ಮಾಡಿದೀವಿ. ಅದ್ರಲ್ಲಿ ಸ್ಪೆಷಲ್ ಏನಿದೆ? ಏನ್ ಈ ತರ ಮಾತಾಡ್ತಿದ್ದೀರಾ? ನೀವಿಬ್ರು ಏಕಾಂತದಲ್ಲಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಸಂತೋಷವಾಗಿ ಕಾಲ ಕಳಿಬೇಕು ಅಂತಾನೆ ಈ ಪ್ಲಾನ್ ಮಾಡಿರೋದು. ನೀವ್ ಈ ತರ ಮಾತಾಡ್ತಿದ್ದೀರಾ? ಏನ್ ಲೀಲಾ, ನೀನು ಅವ್ರ ತರಾನೇ ಸಿಲ್ಸಿಲಿಯಾಗಿ ಮಾತಾಡ್ತಿದ್ಯಾ. ಅಲ್ಲ, ರಾತ್ರಿ ಒಟ್ಟಿಗೆ ಊಟಕ್ಕೆ ಕೂತಾಗ ಮಾತ್ರ ಅದೆಲ್ಲ ಮಾತಾಡೋಕ್ಕಾಗದಾ? ಇಲ್ಲ ಅಂದ್ರೆ ಅದಾಗೋದೇ ಇಲ್ವಾ? ಹಾಗಾದ್ರೆ ಇಷ್ಟೆಲ್ಲ ಪ್ರೀತಿಯಿಂದ ಮಾಡಿರೋದು ನಿಮ್ಗೆ ಲೆಕ್ಕಕ್ಕೆ ಇಲ್ವಾ? ಕಮ್ ಆನ್ ಅಭಿ, ಯಾವುದನ್ನೋ ಯಾವುದಕ್ಕೂ ಹೋಲಿಸ್ಬೇಡಿ. ಇದ್ರಲ್ಲಿ ಪ್ರೀತಿ ಎಲ್ಲಿಂದ ಬಂತು? ಅವಳು ಅಡ್ಗೆ ಮಾಡಿದಾಳೆ, ನೀವು ಕಾಯ್ತಿದ್ದೀರಾ ಅಷ್ಟೇ.